ಸಕ್ಕರೆ ಕಾಯಿಲೆ ಅಂತ ಬಂದಾಗ ನಮ್ ತಪ್ಪು, ಎಲ್ಲರ ತಪ್ಪು, ಎಲ್ಲರದು ಎದ್ದು ಕಾಣುತ್ತೆ. ಇದನ್ನ ಹಂತವಾಗಿ ನಾವಿವತ್ತು ವೆರಿ ವ್ಯಾಲಿಡ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಏನಿದು, ಯಾಕಿದು, ಹೇಗ್ ಬರುತ್ತೆ, ಹೆಂಗ್ ಬರುತ್ತೆ, ಮತ್ತಿದ್ರಿಂದ ನಾನು ಆಚೆಗೆ ಬರಬಹುದಾ, ಬರಕ್ಕಾಗ್ಲಿಲ್ಲ ಅಂದ್ರೆ ಏನು? ಮೊದಲನೇದು, ನಾನು ಎಷ್ಟೋ ಸಲ ನಿಮ್ಗೆ ಹೇಳ್ತೀನಿ, ನಿಮಗ್ ಪರಿಹಾರ ಬೇಕು ಅಂತಂದಾಗ ನೀವು ಸರಿಯಾದ ರೀತಿಯಲ್ಲಿ ಮಾನಸಿಕವಾಗಿ ಸಿದ್ಧರಾಗಬೇಕೇ ವಿನಃ ಹತಾಶರಾಗಬಾರ್ದು. ಎಷ್ಟೋ ಸರಿ ಎಷ್ಟೋ ಕಾಯಿಲೆಗಳು ಸುಲಭ ಇದ್ರೂ ಸಹ ನಮ್ಮ ಮಾನಸಿಕ ಹೀನತೆ ಅಂದ್ರೆ ನಾವು ಮೆಂಟಲಿ ಗಿವ್ ಅಪ್ ಮಾಡೋದ್ರಿಂದ ನಮ್ಗೇನಾಗತ್ತೆ, ಈಸಿಲಿ ನಾವು ಅಂದ್ರೆ ವೆರಿ ಈಸಿಯಾಗಿ ಹೋಗೋ ಕಾಯಿಲೆಗಳೇ ದೀರ್ಘಕಾಲಿನವರೆಗೆ ನಮ್ಮನ್ನ ಕಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಮೆಂಟಲಿ ಸ್ಟೆಬಿಲಿಟಿ ಆಗೋದು, ಮೆಂಟಲಿ ನಾನು ಸ್ಟ್ರಾಂಗ್ ಆಗೋದು ಮತ್ತು ಮೆಂಟಲಿ ನಾನು ಫಿಟ್ ಆಗೋದು, ಎಂತ ಕಾಯಿಲೆನಾದ್ರೂ ನಾನು ದೇಹದಿಂದ ಹೋಗಿಸ್ಕೋತೀನಿ ಅನ್ನೋ ಒಂದು ಚೈತನ್ಯನ ನೀವು ತಂದ್ಕೊಳೋದು ಬಹಳ ಮುಖ್ಯವಾಗುತ್ತೆ. ಎಷ್ಟೋ ಸಲ ನಾನು ನಮ್ಮ ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ಒಂದು ವಿಚಾರನ ನಾನು ಗಮನಿಸ್ತೀನಿ, ದಯವಿಟ್ಟು ತಾವೆಲ್ಲರೂ ಕೇಳಿಸ್ಕೋಬೇಕಿವತ್ತು. ಏನಂತಂದ್ರೆ ನೋಡಿ, ಕಲಿಯುವಂತ ವಿಚಾರದಲ್ಲಿ ನಾವು ಎಷ್ಟು ಎಡವಟ್ಟು ಮಾಡ್ತೀವಿ ಅಂದ್ರೆ ಪರಿಪೂರ್ಣವಾಗಿ ಕಲಿಯೋ ಇಂಟ್ರೆಸ್ಟ್ ನಮ್ ಜನಕ್ಕಿಲ್ಲ. ಪರಿಪೂರ್ಣವಾಗಿ ಕಲಿಯೋ ಇಂಟ್ರೆಸ್ಟ್ ನೀವು ಸ್ವಲ್ಪ ಗಮನಿಸಿ. ಎಲ್ಲರಿಗೂ ಯಶಸ್ಸಾಗ್ಬೇಕು, ಎಲ್ಲರಿಗೂ ಸಕ್ಸಸ್ ಬೇಕು, ಎಲ್ಲರೂ ತಾವು ಅಪ್ರಾಮಾಣಿಕ ರೀತಿನಲ್ಲಿ ತಾವು ದೊಡ್ಡ ಮಟ್ಟದಲ್ಲಿ ಗೆಲ್ಬೇಕು, ಅಪರಿಮಿತವಾಗಿ ಗೆಲ್ಬೇಕು ಅಂತ ಅಂತೀರ. ಆದ್ರೆ ಕಲಿಯೋ ವಿಚಾರದಲ್ಲಿ ಬಂದ್ರೆ ಎಲ್ಲರೂ ಕೂಡ ಅರ್ಧಂಬರ್ಧ ಕಲಿತೀರ. ಈ ಸರಿ ನಾವು ಡಿಸೈಡ್ ಮಾಡಿದ್ವಿ ಪರಿಪೂರ್ಣವಾಗಿ ನಿಮ್ಮನ್ನ ರೆಡಿ ಮಾಡ್ಬೇಕು. ಹೆಲ್ತ್ ಅಂತಂದ್ರೆ ನಮ್ಮ ಸ್ವದೇಶಿ ದಿಶಾ ಡಿಸ್ಟ್ರಿಬ್ಯೂಟರ್ ಇಂಚಿಂಚು ಬರೆದು ಹೇಳಬೇಕು, ನೋಡಿ ಸರ್ ಹೆಲ್ತ್ ಅಂದ್ರೆ ಇದೇ ಹೆಲ್ತ್ ಅಂತ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ನೋಡಿ, ಒಂದು ಚೆನ್ನಾಗಿ ಬೆಂದಿರೋ ಮಸಾಲ ದೋಸೆಗೆ 100 ರೂಪಾಯಿ ಇದೆ ಅಂತ ಇಟ್ಕೊಳ್ಳೋಣ. ಅರ್ಧಂಬರ್ಧ ಬೆಂದ ಮಸಾಲ ದೋಸೆಗೆ 50 ರೂಪಾಯಿ ಅಂದ್ರೆ ನೀವ್ ಯಾರು ತಿನ್ನಕ್ ಇಷ್ಟಪಡ್ತೀರಾ? ಅರ್ಧಂಬರ್ಧ ಬೆಂದಿರೋ ಮಸಾಲ ದೋಸೆ? ಅಯ್ಯೋ, ಅರ್ಧ ರೇಟಿಗೆ ಕಮ್ಮಿ ಕೊಡ್ತೀವಲ್ಲ, ತಿನ್ನಿ. ಅರ್ಧಂಬರ್ಧ ಬೆಂದಿರೋ ಇಡ್ಲಿ ತಿನ್ನಕ್ ತಾವ್ ಯಾರು ಇಷ್ಟಪಡ್ತೀರಾ? ಅರ್ಧಂಬರ್ಧ ಬೆಂದಿರೋ ರೊಟ್ಟಿ ತಿನ್ನಕ್ ತಾವ್ ಯಾರು ಇಷ್ಟಪಡ್ತೀರಾ? ಅರ್ಧಂಬರ್ಧ ಓದಿರೋ MBBS ಡಾಕ್ಟರ್ ತೋರ್ಸಕ್ ನೀವ್ ಇಷ್ಟಪಡ್ತೀರಾ? ಬೇಡ. ಒಂದು 10 ಕೋಟಿ ಕಾರ್ ಇದೆ, ಅವನಿಗೆ ಅರ್ಧಂಬರ್ಧ ಡ್ರೈವಿಂಗ್ ಬರುತ್ತೆ, ನಿಜವಾಗ್ಲೂ ನೀವು ಆ ಕಾರಲ್ಲಿ ಕುತ್ಕೊಂಡು ಹೋಗ್ತೀರಾ? ಯಾವುದೂ ಕೂಡ ಅರ್ಧಂಬರ್ಧ ಇರಬಾರ್ದು. ಎಲ್ಲದೂ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ತಾವು ಪ್ರಯಾಣ ಪಡ್ತೀರಿ, ತಾವು ತಿಂತೀರಿ. ನಿಮ್ಮನ್ನ ಪ್ರಪಂಚ ಯಾಕೆ ಒಪ್ಕೋಬೇಕು? ಅರ್ಧಂಬರ್ಧ ಕಲ್ತಿದ್ದೀರಲ್ಲ. ಇಷ್ಟು ಜನ ನನ್ನ ಹತ್ರಕ್ಕೆ ಫೋನ್ ಮಾಡ್ತಾರೆ, ಸರ್ ಪ್ರಾಡಕ್ಟ್ ಒಂಥರ ಹೋಗ್ತಿಲ್ಲ ಸರ್, ಜನ ಕೇಳಲ್ಲ ಸರ್. ನನ್ ಮಾತು ಯಾಕೆ ಕೇಳ್ತಿದ್ದಾರೆ? ಒಂದು ಪುಟ್ಟ ಹಳ್ಳಿನಲ್ಲಿ, ಈಗ ನಮ್ಮೂರಲ್ಲಿ ಇರೋದಂತ ಒಂದು ಹಳ್ಳಿಗಳಲ್ಲಿರೋ ಒಂದು ಕೆಟ್ಟ ಸಂಪ್ರದಾಯ ನಿಮಗೂ ಗೊತ್ತು. ಹೊಟ್ಟೆ ಉರಿ ತುಂಬಿರುತ್ತೆ, ಪುಟಾಣಿ ಹಳ್ಳಿಗಳು, ಧರ್ಮ ಎಲ್ಲ ಒಟ್ಟೊಟ್ಟಿಗೆ ಬಂದು ಒಂದು ಕಡೆ ಹಳ್ಳಿ ಆಗಿರುತ್ತೆ. ಅಂತ ಹಳ್ಳಿನಲ್ಲಿ ನಾನು ನನ್ನ ಬಿಸ್ನೆಸ್ ನ ಎಸ್ಟಾಬ್ಲಿಷ್ ಮಾಡಿದೆ ಸುಮಾರು 10 ವರ್ಷ. ಕೆಲವರು ಬೆಂಗಳೂರಂತಹ ಒಂದು ಮಹಾನ್ ನಗರದಲ್ಲಿ, ಒಂದು ದೊಡ್ಡ ರಾಜಧಾನಿ ಪ್ರದೇಶದಲ್ಲಿ ಇದ್ದೀರಾ, ಬೆಂಗಳೂರಂತ ಜಾಗದಲ್ಲಿ ಇದ್ದೀರಾ. ನೀವ್ ಯಾಕೆ ಎಸ್ಟಾಬ್ಲಿಷ್ ಆಗಕ್ಕಾಗ್ತಿಲ್ಲ? ಯಾಕೆ? ನಿಮ್ಮನ್ನ ನೀವು ಪ್ರಶ್ನೆ ಕೇಳ್ಕೊಂಡಾಗ ಅಲ್ಲಿ ಬರೋ ಉತ್ತರ ಅಷ್ಟೇ, ಜನ ನಿಮ್ಮನ್ನ ಒಪ್ತಿಲ್ಲ ಅಂತಂದ್ರೆ ನೀವು ಪೂರ್ಣ ಪ್ರಮಾಣದಲ್ಲಿ ಬೆಂದಿಲ್ಲ ಅಂತ ಅರ್ಥ. ತಿಳ್ಕೊಳ್ಳಿ ಇದನ್ನು. ಪೂರ್ಣ ಪ್ರಮಾಣದಲ್ಲಿ ಬೆಂದಿಲ್ದೇ ಇರೋದನ್ನ ಯಾರು ತಿನ್ನಕ್ಕೆ ಇಷ್ಟ ಪಡಲ್ಲ. ನೀವು ತಿಂತೀರಾ ಹಂಗಾದ್ರೆ ಅರ್ಧಂಬರ್ಧ ಬೆಂದಿರೋ ದೋಸೆ, ಅರ್ಧಂಬರ್ಧ ಬೆಂದಿರೋ ಇಡ್ಲಿ, ಅರ್ಧಂಬರ್ಧ ಡ್ರೈವಿಂಗ್ ಕಲ್ತಿರೋರ ಹತ್ರ ನೀವು ಡ್ರಾಪ್ ತಗೊಳಕ್ ಇಷ್ಟ ಪಡ್ತೀರಾ? ನಿಮ್ ಮಗ ಇವಾಗಿನೂ ಬೈಕ್ ಕಲ್ತಿಯೇನೆ, ಧೈರ್ಯವಾಗಿ ಕುತ್ಕೊಂಡ್ಬಿಡಿ, ನೀವು ನಡಿ ಮಗನೆ ಆಗಿದ್ದಾಗಿ ಅಂತ ಫಸ್ಟ್ ಅವನಿಗೆ ಹೇಳ್ತೀರಾ, ಚೆನ್ನಾಗಿ ಹೊಡೆಯೋದ್ ಕಲ್ತ್ಕೋ, ನೀನ್ ಹೊಡೆದು 1-2 ತಿಂಗಳಾದ್ಮೇಲೆ ನಾನು ಕುತ್ಕೊಂತೀನಿ ಅಂತ. ಯಾಕೆ? ಸ್ವಂತ ಮಗನ್ ಮೇಲೆ ನಂಬಿಕೆ ಇರಲ್ಲ ನಮ್ಗೆ, ಎಲ್ಲೇ ತಾಕ್ತಾನ ಅಂತ. ಇಂಥ ಪರಿಸ್ಥಿತಿ ಒಳಗೆ ನಾವು ಇವತ್ತು ಉದ್ಯಮ ಕಟ್ಟಕ್ ಹೊರಟಿದೀವಿ, ಬಿಸ್ನೆಸ್ ಮಾಡಕ್ ಹೊರಟಿದೀವಿ. ಆದ್ರೆ ಪೂರ್ಣ ಪ್ರಮಾಣದ ಶಿಕ್ಷಣ ನಮಗ್ ಬೇಡ. ಇದು ನಮ್ಮ ಜನರ ಒಂದು ದುರ್ದೈವ ಅಂತ ಕರಿತಿರೋ, ಅಥವಾ ಅವರ ಅತಿ ಬುದ್ಧಿವಂತಿಕೆ ಅಂತ ಕರಿತಿರೋ, ಏನು ಅಂತ ಕರಿತಿರೋ ಗೊತ್ತಿಲ್ಲ. ನಾನು ಲೀಸ್ಟ್ ಮಾಡ್ದಂಗೆ ಸ್ನೇಹಿತರೆ, ಯಾರಲ್ಲಿ ಕಲಿಯುವ ಗುಣ ಇರಲ್ವೋ, ಕಲಿಸುವ ಗುಣ ಇರಲ್ವೋ, ಯಾರಲ್ಲಿ ತಮ್ಮನ್ನ ತಾವು ಮಾರ್ಪಡಿಸಾಕ, ಅದಕ್ಕೆ ಏಜು ಟೈಮು ಅಂತದ್ದೇನೇ ಇರಲ್ಲ ಸ್ನೇಹಿತರೆ, ಅದಿರಲ್ವೋ
ಅವನು ಈ ಪ್ರಪಂಚಕ್ಕೆ ಅವನು ಸೂಟಬಲ್ ಅಲ್ಲ, ಯಶಸ್ಸಿಗೆ ಸೂಟಬಲ್ ಅಲ್ಲ. ಯಶಸ್ಸಿನ ಕನಸನ್ನ ನೀನ್ ಯಾವತ್ತೂ ಕಾಣಕ್ ಹೋಗ್ಬೇಡ. ಯಶಸ್ಸಾಗ್ಬೇಕಾ, ನಿನ್ನನ್ನ ನೀನು ತಿದ್ಕಣಕ್ಕೆ, ನಿನ್ನನ್ನ ನೀನು ಲರ್ನ್ ಮಾಡ್ಕಣಕ್ಕೆ, ನಿನ್ನನ್ನ ನೀನು ಮೀಸಲಿಡಬೇಕು. ನಾವು ಅದರ ದೊಡ್ಡ ಗುಲಾಮರಾಗಬೇಕು, ಜ್ಞಾನದ ಗುಲಾಮರಾಗ್ಬೇಕು ನಾವು. ಅವತ್ತಷ್ಟೇ ನಮ್ಮ ಹಸುವು ನೀಗುತ್ತೆ, ಈ ಪ್ರಪಂಚ ನಮ್ಮನ್ನ ಒಪ್ಪಕ್ ಸ್ಟಾರ್ಟ್ ಆಗುತ್ತೆ. ಎಸ್, ದಿಸ್ ಈಸ್ ಅ ಜೆನ್ಯೂನ್, ದಿಸ್ ಈಸ್ ಅ ರೈಟ್ ಅಂತ. ನಾವು ಕೂಡ ಪ್ರಯತ್ನ ಪಡ್ತಾ ಇದೀವಿ ನಿಮಗೆ ಆರೋಗ್ಯದ ದೃಷ್ಟಿಯಿಂದ ನಿಮ್ಮನ್ನ ಒಂದು ಸರಿಯಾದ ದಾರಿಗೆ ಗೈಡ್ ಮಾಡೋಣ, ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗೋಣ. ನೋಡಿ, ವೈದ್ಯಕೀಯ ಮಹಾವಿದ್ಯಾಲಯಗಳು, ಆಯುರ್ವೇದ ಆಗಿರ್ಬೋದು ಅಥವಾ ಇನ್ನೊಂದು ಅಲೋಪತಿಕ್ ಆಗಿರ್ಬೋದು, ಯಾವುದೇ ಇರ್ಬೋದು, ಅವ್ರದ್ದು ಒಂದು ತರ ಚಾಲೆಂಜ್ ಇರುತ್ತೆ. ಅವರು ಡಾಕ್ಟರ್ಸ್ನ ರೆಡಿ ಮಾಡ್ತಿರ್ತಾರೆ, ಅದಕ್ಕೋಸ್ಕರ 5 ವರ್ಷ ಅಂತ ಎತ್ತಿಡ್ತಾರೆ, ಲಕ್ಷಾಂತರ ರೂಪಾಯಿ ಫೀಸ್ನ ತಗೋತಾರೆ. ಅದೊಂದು ಕೋಟ್ಯಾಂತರ ರೂಪಾಯಿ ವ್ಯವಹಾರವಾಗಿದೆ. ಆದ್ರೆ ತುಂಬಾ ರಿಸರ್ಚ್ ಬುಕ್ಸ್ಗಳನ್ನ ಇಟ್ಕೋತಾರೆ, ಮುಂದಿಟ್ಕೋತಾರೆ, ಕೂತ್ಕೊಂಡು ಅವರನ್ನ ರೆಡಿ ಮಾಡಿ ಒಂದು ವೈದ್ಯಕೀಯ ಸೇವೆಗೆ ಅವರನ್ನ ಕಳಿಸ್ಕೊಡ್ತಾರೆ. ಇಲ್ಲಿ ನಾವು ಹೊರಟಿರೋದು ನಮ್ಮಂತ ನಿಮ್ಮಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕು ಅಂತ. ಇಲ್ಲಿ ನಮಗೆ ನಾವು ಬಳಸ್ತಕ್ಕಂತಹ ಔಷಧಿಗಳಿರ್ಬೋದು, ನಾವು ಬಳಸ್ತಕ್ಕಂತಹ ಉಪಕರಣಗಳಿರ್ಬೋದು, ಎಲ್ಲವೂ ಕೂಡ ಒಂದು ಸೀಮಿತ, ಒಂದು ಲಿಮಿಟ್ ಒಳಗಿರ್ತವೆ. ಈ ಲಿಮಿಟ್ ಒಳಗೆ ನಾವು ನಮ್ಮ ಕೆಲಸವನ್ನ ಮಾಡಬೇಕಾದಾಗ, ನಾನು ಆರೋಗ್ಯದ ಬಗ್ಗೆ ಪೂರ್ಣ ಪ್ರಮಾಣದ ಜ್ಞಾನ ಏನಾದ್ರೂ ನಾನು ಪಡ್ಕೊಂಡಿದ್ರೆ ಮಾರ್ಕೆಟ್ನ ನನ್ನ ಕೈಯಲ್ಲಿ ಕುಣಿಸ್ಬೋದು. ಯಾಕೆ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ, ಹೆಲ್ತ್ ಅಂತಂದ್ರೆ ಇದು ಫ್ಯೂಚರ್ದು ಒಂದು ಟ್ರೆಂಡಿಂಗ್ ವಿಚಾರ, ಒಂದು ಪ್ರೋಗ್ರೆಸಿವ್ ವಿಚಾರ, ಒಂದು ಮಹಾನ್ ಶಕ್ತಿಶಾಲಿ ವಿಚಾರ ಅಂದ್ರೆ ಆರೋಗ್ಯ. ಸೊ ಅದಿರೋದ್ರಿಂದ ಸ್ನೇಹಿತರೆ, ನೀವು ಕೂಡ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಇಲ್ಲಿವರೆಗೂ ಮಿಸ್ಟೇಕ್ ಮಾಡಿದಿರೋ, ಇನ್ನೇನಿನ್ನೋ ಸ್ವಲ್ಪ ಪ್ರಾಡಕ್ಟ್ ಇದಾವಷ್ಟೇ, ಜಾಸ್ತಿ ಇಲ್ಲ, ತುಂಬಾ ಪ್ರಾಡಕ್ಟ್ಗಳು ನಾವು ಹೇಳ್ಬಿಟ್ವಿ. ಇನ್ ಮುಂದೆ ತಾವು ಸೀರಿಯಸ್ ಆಗಿ ಕಾರ್ಯಕ್ರಮ ಅಟೆಂಡ್ ಮಾಡಿ, ಪೆನ್ನು ಪೇಪರ್ ತಗೊಳ್ಳಿ, ಬರ್ಕೊಳ್ಳಿ. ಯಾವ ಲಾಜಿಕ್ ಮೇಲೆ ಇವರು ಹೇಳ್ತಾ ಇದ್ದಾರೆ, ಏನು, ಹೆಂಗೆ, ಯಾವ ತರ, ಏನೇನ್ ರಿಸರ್ಚ್ಗಳು ನಡೀತು ಪ್ರಪಂಚದಲ್ಲಿ ಡಯಾಬಿಟಿಸ್ ಬಗ್ಗೆ, ಇದು ಏನ್ ನಡೆದಾಗ ಯಾವ ವಿಚಾರ ಬೆಳಕಿಗೆ ಬಂತು, ಯಾವ ವಿಚಾರ ಬೆಳಕಿಗೆ ಬಂದಾಗ ಏನಾಯ್ತು, ಇವನ್ನೆಲ್ಲ ನಾವು ನಿಮಗೆ ಹೇಳ್ಬೇಕಾದಾಗ ನೀವೊಂದು ಸಣ್ಣ ಗುರುತು ಹಾಕೊಂಡಿದ್ರೆ, ಒಂದು ಕಡೆ ಸಣ್ಣದಾಗಿ ನೋಟ್ ಮಾಡ್ಕೊಂಡಿದ್ರೆ, ನೀವು ಫೀಲ್ಡ್ ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕಾದ್ರೆ, ನೀವು ಅಥವಾ ಇನ್ನೊಬ್ರಿಗೆ ಅದನ್ನ ಡೈರೆಕ್ಷನ್ ಕೊಡ್ಬೇಕಾದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಹೈಲಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಶುರು ಮಾಡೋಣ. ಬನ್ನಿ, ನಾನು ಈಗ ಸ್ವಲ್ಪ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಡಯಾಬಿಟಿಸ್ ಬಗ್ಗೆ, ಅಂದ್ರೆ ದ ಮೋಸ್ಟ್ ಕಾಂಪ್ಲಿಕೇಟೆಡ್, ಒಂಥರ ಮೋಸ್ಟ್ ಡಿಸ್ಟರ್ಬ್ ಆಗ್ತಕ್ಕಂತಹ, ಮೋಸ್ಟ್ ಒಂದು ಇದಿರ್ತಕ್ಕಂತಹ, ಜೊತೆಗೆ ಈ ಕಾಯಿಲೆ ಮೇಲೆ ನನಗೊಂದು ಅಭಿಪ್ರಾಯ ಇದೆ ಸ್ನೇಹಿತರೆ. ಹೆಂಗೆ ಅಂತಂದ್ರೆ, ಒಂದೂರಲ್ಲಿ ಒಬ್ಬ ಪುಡಿ ರೋಡಿ ಇರ್ತಾನೆ. ಆ ಪುಡಿ ರೋಡಿ ಏನ್ ಮಾಡ್ತಾನೆ, ಅವನ ಹತ್ರ ಗ್ಯಾಂಗೂ ಇರಲ್ಲ, ಅವನ ಹತ್ರ ಏನೂ ಇರಲ್ಲ ಸ್ನೇಹಿತರೆ. ಅವನ ಹತ್ರ ಒಂದಷ್ಟು ಜನ ಆ ಊರಲ್ಲಿ ದುಡ್ಡನ್ನ ವಸೂಲಿ ಮಾಡ್ಬೇಕಾಗಿರುತ್ತೆ. ಆ ದುಡ್ಡು ವಸೂಲಿ ಮಾಡಕ್ಕೆ ಯಾವ್ದಾದ್ರು ಒಬ್ಬ ವ್ಯಕ್ತಿನ ಡಾನ್ ಅಂತ ತೋರಿಸಿ ಆ ವ್ಯಕ್ತಿ ಹೆಸರಲ್ಲಿ ನಾವೊಂದಷ್ಟು ಸುಲಿಗೆ ಮಾಡೋಣ ಅಂತೇಳಿ ಇಡೀ ಪ್ರಪಂಚ ರೆಡಿ ಆಗುತ್ತೆ, ಆ ಊರ್ ರೆಡಿ ಆಗುತ್ತೆ. ಆ ಊರ್ ರೆಡಿ ಆದಾಗ ಅದಕ್ಕೊಬ್ಬ ವ್ಯಕ್ತಿನ ಸೆಲೆಕ್ಟ್ ಮಾಡ್ತಾರೆ. ಆ ವ್ಯಕ್ತಿಯ ಹೆಸರನ್ನ ಡಯಾಬಿಟಿಸ್ ಅಂತ ಇಡ್ತಾರೆ. ಡಯಾಬಿಟಿಸ್ ಅಂತ ಇಟ್ಬಿಟ್ಟು, ಆಕ್ಚುಲಿ ಡಯಾಬಿಟಿಸ್ ಅನ್ನೋ ಪುಡಿ ರೌಡಿ ಅವ್ನು ತುಂಬಾ ವೀಕ್, ಅವ್ನ್ ಸ್ಟ್ರಾಂಗೇ ಅಲ್ಲ, ಅವ್ನ್ ತುಂಬಾ ವೀಕ್. ಆದ್ರೆ ಆ ಪುಡಿ ರೌಡಿಯ ಹೆಸರು ಹೇಳ್ಕೊಂಡು ಸಮಾಜದಲ್ಲಿ ದುಡ್ಡನ್ನ ಲೂಟಿ ಹೊಡಿಬೇಕಾಗಿರುತ್ತೆ, ದುಡ್ಡನ್ನ ಸುಲಿಗೆ ಮಾಡ್ಬೇಕಾಗಿರುತ್ತೆ ಬೇರೆ ಕೆಟ್ಟ ಜನಗಳು. ಆ ಸಂದರ್ಭದಲ್ಲಿ ಇದನ್ನ ವೈಭವೀಕರಿಸಕ್ಕೆ, ಇದನ್ನ ಬಹಳ ಒಂದು ಹೊಸ ಸಮಸ್ಯೆಯನ್ನ ತರ ಬಿಂಬಿಸಕ್ಕೆ. ಯಾಕೆ ಅಂತಂದ್ರೆ ಡಯಾಬಿಟಿಸ್ ಇವತ್ತಲ್ಲ, ಸಾವಿರಾರು ವರ್ಷಗಳ ಹಿಂದೆಯಿಂದನೂ ಇತ್ತು. ಇದು ರೋಗ ಅಲ್ಲ ಸ್ನೇಹಿತರೆ, ಇದೊಂದು ವ್ಯಾಧಿ. ವ್ಯಾಧಿ ಅಂತಂದ್ರೆ ನಿನ್ನ ದೇಹದಲ್ಲಿ ಕೆಲವು ಕೆಮಿಕಲ್ ರಿಯಾಕ್ಷನ್ಗಳು ನಡೆದಾಗ, ಅಂದ್ರೆ ನಿನ್ನ ಫುಡ್ ಇಂದ, ನಿನ್ನ ಲೈಫ್ ಸ್ಟೈಲ್ ಇಂದ, ನೀನು ಅನುಸರಿಸ್ತಾ ಇರ್ತಕ್ಕಂಥ ಒತ್ತಡದ ಜೀವ ಶೈಲಿಗಳಿಂದ, ಓವರ್ ಆಲ್ ಇದು ಎಲ್ಲ ಇನ್ಫ್ಲೂಯೆನ್ಸ್ ಆದಾಗ ನಿನ್ನ ದೇಹದಲ್ಲಿ ಸಮಥಿಂಗ್ ಕೆಮಿಕಲ್ ರಿಯಾಕ್ಷನ್ ನಿನ್ನ ದೇಹದೊಳಗೆ ನಡೆಯುತ್ತೆ. ಅದನ್ನ ನಡೆದಾಗ ಅಲ್ಲಿ ಸಂಭವಿಸದೆ ಈ ಡಯಾಬಿಟಿಸ್. ಈ ಡಯಾಬಿಟಿಸ್ ಅನ್ನೋದು ಇದು
ಯಾವುದೋ ಒಂದು ವೈರಸ್ ಇಂದ ಬರಂಗಿದ್ದಿದ್ರೆ, ಒಂದು ಬ್ಯಾಕ್ಟೀರಿಯಾದಿಂದ ಬರಂಗಿದ್ದಿದ್ರೆ, ಅಥವಾ ಸರ್ ಇದನ್ನ ಮಾಡಿದ್ರೆ ಇದು ಬರುತ್ತೆ, ಇದು ತಿಂದ್ರೆ ಇದಾಗುತ್ತೆ ಅನ್ನಂಗಿದ್ದಿದ್ರೆ ಇದನ್ನ ಹುಚ್ಚಿಡ್ದಂಗೆ ಕಂಟ್ರೋಲ್ ಮಾಡ್ಬೋದಿತ್ತು. ಬಟ್ ಇದು ಒಂದು ಲಾಂಗ್ ಟೈಮ್ ಅಲ್ಲಿ ನಾವು ಮಾಡೋ ಮಿಸ್ಟೇಕ್ ಇಂದ ಬರ್ತಕ್ಕಂತ ಕಾಯಿಲೆ. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಏನು ಅಂತಂದ್ರೆ, ಒಂದು ರಿಸರ್ಚ್ ನಡೀತು. ಡಯಾಬಿಟಿಸ್ ಇದು ಜೆನೆಟಿಕಲಿ ಬರುತ್ತಾ ಅಂತ. ಜೆನೆಟಿಕಲಿ ಬರುತ್ತಾ? ಎಷ್ಟೋ ಜನ ಮಕ್ಳುಗಳು ಜೆನೆಟಿಕಲಿ ಬರುತ್ತೆ ಅಂತ ಪ್ರೂಫ್ ಹೆಂಗೆ ಅಂದ್ರೆ, ನಮ್ಮ ಅಪ್ಪಂಗ್ ಡಯಾಬಿಟಿಸ್ ಇದ್ರೆ ಮಗನ್ ಬರ್ಬೇಕು, ಮಗನ್ ಡಯಾಬಿಟಿಸ್ ಇದ್ರೆ ಅವನ್ ಮಗನ್ ಬರ್ಬೇಕು. ಬಟ್ ಕೆಲವು ಕಡೆ ಅಪ್ಪಂಗ್ ಡಯಾಬಿಟಿಸ್ ಬಂದಾಗ ಮಗ ಕೂತು ಡಯಾಬಿಟಿಸ್ ಬಗ್ಗೆ ರಿಸರ್ಚ್ ಮಾಡಿ ಎಷ್ಟೋ ಕೇಸ್ಗಳಲ್ಲಿ ಅದನ್ನ ನೆಕ್ಸ್ಟ್ ಜನರೇಷನ್ ಗೆ ಅವ್ನು ಪಾಸ್ ಆಗಕ್ ಬಿಟ್ಟೇ ಇಲ್ಲ. ಮಗ ತುಂಬಾ ಫಿಟ್ ಆಗಿದ್ದಾನೆ, ಅವನ ಮೊಮ್ಮಗನ್ನು ಅವಾಯ್ಡ್ ಮಾಡ್ತಾ ಇದ್ದಾನೆ. ಇನ್ ಕೆಲವು ಕಡೆ ಅದು ವಂಶ ಪಾರಂಪರ್ಯವಾಗಿ ಅವನ್ ನೆಗ್ಲೆಕ್ಟ್ ಮಾಡಿದಾನೆ, ಅದು ಬರ್ತಾ ಇದೆ. ಸೊ ಸ್ಟ್ರಾಂಗ್ ಆಗಿ ಅದನ್ನ ಹೇಳಕ್ಕಾಗಲ್ಲ ಇದು ಜೆನೆಟಿಕ್ ಡಿಸಾರ್ಡರ್ ಅಂತ. ಇದು ಜೆನೆಟಿಕಲಿ ಡಿಸಾರ್ಡರ್ ಅಂದ್ರೆ ವಂಶ ಪಾರಂಪರ್ಯವಾಗಿ ಡಯಾಬಿಟಿಸ್ ಬರುತ್ತೆ ಅನ್ನೋದನ್ನ ಪ್ರೂವ್ ಮಾಡೋದ್ರಲ್ಲಿ ಹಲವು ಸಂಶೋಧನೆಗಳು ಒಂದು ಕಡೆ ಪ್ಲಸ್ ಅಂತಾರೆ, ಒಂದಷ್ಟು ಕಡೆಗೆ ಪ್ರಪಂಚದಲ್ಲಿ ನಡೆದಿರೋ ಗೊಂದಲನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದು ಆ ತರ ಪ್ರೂವ್ ಮಾಡಕ್ಕಾಗಲ್ಲ. ಅದರ ಅರ್ಥ ಇದೊಂದು ಗುಡ್ ನ್ಯೂಸ್ ಯಾರಿಗೆ ಅಂತಂದ್ರೆ, ಯಾರ ಮನೆಯಲ್ಲಿ ಡಯಾಬಿಟಿಸ್ ಒತ್ತಡಕ್ಕೆ ಸಿಲುಕಿದಾರೋ, ಯಾರ ಮನೆಯಲ್ಲಿ ಡಯಾಬಿಟಿಸ್ ನೊಂದಿದಾರೋ, ನೋಯ್ತಾ ಇದಾರೋ, ಅಥವಾ ಹತಾಶರಾಗಿದ್ದಾರೋ, ಓ ನಮ್ಮಪ್ಪಂಗ್ ಬಂತು ನನ್ಗೂ ಬರುತ್ತೆ, ಖಂಡಿತ ಆ ತರ ಮೂಢನಂಬಿಕೆಯಲ್ಲಿರಬೇಡಿ. ನಿಮಗ್ ಬರ್ಬೇಕು ಅಂತ ಅನ್ನೋದಕ್ಕೆ ಯಾವುದೇ ಸ್ಟಡಿಯ ಸಾಕ್ಷ್ಯಾಧಾರಗಳು ಇವತ್ತವರೆಗೂ ಕೂಡ ಪ್ರಪಂಚದಲ್ಲಿ ದೊರಕಿಲ್ಲ. ಹಂಗಾದ್ರೆ ಈ ಡಯಾಬಿಟಿಸ್ ನ ಒಂದಷ್ಟು ರಿಲೀಫ್ ಆಯ್ತು ನಮ್ಗೆ. ಜೊತೆಗೆ ನೀವ್ ಅಂದ್ಕೊಳ್ಳಿ, ಪುಡಿ ರೌಡಿನ ವೈಭವೀಕರಿಸ್ತವ್ರು ಯಾರು ಸರ್? ಪುಡಿ ರೌಡಿನ ವೈಭವೀಕರಿಸ್ತವ್ರು ಯಾರು ಅಂತಂದ್ರೆ, ಶೀತ ಆದ್ರೆ ನಾನು ಒಂದು ಸರಿ ಈ ಬಿಸ್ನೆಸ್ ಅನ್ನೋ ಆಯಾಮ ಪ್ರಪಂಚದಲ್ಲಿ ಯಾವಾಗ ಎಂಟರ್ ಆಯ್ತು, ಬಿಸ್ನೆಸ್ ಅಲ್ಲಿ ಮಲ್ಟಿಪಲ್ ವಿಚಾರಗಳು ಪ್ರಚಲಿತಕ್ಕೆ ಬರ್ತಾ ಹೋದು. ಮಲ್ಟಿಪಲ್ ವಿಚಾರ ಅಂದ್ರೆ ಹೇಗೆ ಅಂತಂದ್ರೆ, ಸಿಂಪಲ್, ಒಬ್ಬ ವ್ಯವಸಾಯ ಮಾಡ್ಬೇಕು. ಈಗ ವೀರೇಶಿನ ಎಕ್ಸಾಂಪಲ್ ತಗೊಳ್ಳಿ. ವೀರೇಶಿ ವ್ಯವಸಾಯ ಮಾಡ್ತಾನೆ. ಏನ್ ಮಾಡ್ತಾನೆ? ಬೀಜ ತರ್ತಾನೆ, ಬೀಜ ಬಿತ್ತತಾನೆ, ಬೀಜಕ್ಕೆ ಗೊಬ್ಬರ ಹಾಕ್ತಾನೆ, ನೀರ್ ಹಾಕ್ತಾನೆ, ಸರಿಯಾದ ಟೈಮಿಗೆ ಕಟಾವ್ ಮಾಡ್ತಾನೆ, ತಗೊಂಡೋಗಿ ಅವನ್ ಏಕ್ದಮ್ ಒಬ್ರಿಗೆ ಕೊಡಲ್ಲ, 10 ಜನ ಕೇಳ್ತಾನೆ, ನಾನು ಯಾರಿಗ್ ಕೊಡ್ಲಿ, ಯಾವ್ದು ರೇಟು, ಹೆಂಗ್ ರೇಟು, ಏನ್ ರೇಟು. ಸೊ ವೀರೇಶಿ ಹೇಗೆ ಒಂದು ಕೃಷಿ ಮಾಡ್ತಾನೋ, ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಕೂಡ ಅವರು ಕೃಷಿ ಮಾಡ್ತಾರೆ. ಅವರು ಕೃಷಿ ಮಾಡಕ್ಕೆ ಬಿತ್ತನೆ ಮಾಡ್ಬೇಕಾದ್ರೆ ಹೇಗೆ ಕೃಷಿಯಲ್ಲಿ ಅಲ್ಪಕಾಲಿಕ ಬೆಳೆ, ಮಧ್ಯಮ ಗಾತ್ರದ ಬೆಳೆ ಮತ್ತು ಬಹುವಾರ್ಷಿಕ ಬೆಳೆಗಳು ಹೆಂಗಿದಾವೋ ಹಂಗೆ ಇಲ್ಲೂ ಬಿತ್ತಕ್ಕೆ ಸಣ್ಣ ರೋಗಗಳು, ದೊಡ್ಡ ರೋಗಗಳು, ಪರ್ಮನೆಂಟ್ ರೋಗಗಳು ಅಂತ ಇರ್ತವೆ. ಅಂತಹ ಪರ್ಮನೆಂಟ್ ರೋಗದಲ್ಲಿ ಅಂದ್ರೆ ರೋಗ ತರ ಇದನ್ನ ಬಿಂಬಿಸಿದಾಗ ಒಬ್ಬ ಡಯಾಬಿಟಿಸ್ ಪೇಷಂಟ್ ಅವನ ಜೀವನದಲ್ಲಿ ಇರೋವರೆಗೂ ನಮಗ್ ಬಿಸ್ನೆಸ್ ಕೊಡ್ತಾನೆ ಅಂತ ಆದಾಗ ಅವರ ಕಣ್ಣಿಗೆ ಅವನೊಬ್ಬ ಪರ್ಮನೆಂಟ್ ಅಸೆಟ್ ಆಗಿ ಕಾಣ್ತಾನೆ. ಸೊ ಅವಾಗ ನೀವು ಅರ್ಥ ಮಾಡ್ಕೊಳ್ಳಿ, ವೀರೇಶಿ ಏನ್ ಮಾಡ್ತಾನೆ, ಮೆಣಸಿನ ಗಿಡ ಆದ್ರೆ 3 ತಿಂಗಳು ಬೆಳೆ, ಕೆಮ್ಮು, ಶೀತ, ಜ್ವರ ಇವೆಲ್ಲ ಬರ್ತವೆ ಹೋಗ್ತವೆ. ಇಲ್ಲಿ ಡಬ್ಬ ಆಗಲ್ಲ. ಏನಾಗ್ಬೇಕು, 16 ವರ್ಷ ಫಸಲು ಬರುತ್ತೆ ಅಂದ್ರೆ ತೋಟ ಮಾಡ್ಬೇಕು, ಒಳ್ಳೆ ತೆಂಗಿನ ತೋಟ, ಅಡಿಕೆ ತೋಟ. ಯಾಕೆಂದ್ರೆ ಇದೊಂದ್ಸರಿ ನಟ್ರೆ ಸಾಕು 53 ವರ್ಷ ಬರುತ್ತೆ. ಅದೇ ತರ ಈ ಪುಡಿ ರೌಡಿನ ಬಿಂಬಿಸ್ಲಾಯ್ತು, ಅದಕ್ಕೆ ತಕ್ಕನಾಗಿ ಒಂದು ಪ್ರಾಕ್ಟೀಸ್ ನ ಮಾಡ್ಲಾಯ್ತು, ಅದು ಪ್ರಾಕ್ಟೀಸಿಗೆ ಮಾಡಿ ಜನಗಳನ್ನ ತಂದು ಅಲ್ಲಿ ಬಿಡಲಾಯ್ತು. 99% ನಾನು ನಗದ್ ಯಾವಾಗ, ನಾನು ಆಶ್ಚರ್ಯ ಪಡೋದು ಯಾವಾಗ ಅಂದ್ರೆ, ತುಂಬಾ ಜನ ನಾನು ಕೇಳಿದೀನಿ, ಸ್ವಾಮಿ ಡಯಾಬಿಟಿಸಾ? ಹೌದು. ಹೆಂಗ್ ಬರುತ್ತೆ ಸ್ವಾಮಿ ಡಯಾಬಿಟಿಸು? ಅಯ್ಯೋ ಅದು ದೊಡ್ಡ ಕಾಯಿಲೆ ಸ್ವಾಮಿ. ಹೆಂಗ್ ಬರುತ್ತೆ ಸ್ವಾಮಿ? ಅಯ್ಯೋ ಅದು ಹೇಳಕ್ಕಾಗಲ್ಲ ಸ್ವಾಮಿ. ಅವ್ರು ಹೇಳೋ ಲೆಕ್ಕಕ್ಕೆ ಅದನ್ನ ಸಾಕ್ಷಾತ್ ನಮ್ಮ ಹಳೆ ಪಿಕ್ಚರ್ ಅಲ್ಲಿ ಬರೋ ವಜ್ರಮುನಿಗೆ ಹೋಲಿಸ್ತಾರೆ. ಬರೀ ಹೇಳಿದ್ದೆ ಆಯ್ತು, ಏನದು ಡಯಾಬಿಟಿಸ್ ಹೇಳಕ್ ಬರ್ತಾ ಇಲ್ಲ. ಅಂತಂತ ಇನ್ನೋಸೆಂಟ್ಸ್ ಜನ ಸಿಂಪಲ್ ಆಗಿ ಅಡಿಕ್ಟ್ ಆಗೋದೊಂದೇ ಇನ್ಸುಲಿನ್ ಟ್ಯಾಬ್ಲೆಟ್ಸ್, ದೆನ್ ಇನ್ಸುಲಿನ್ ಡೈರೆಕ್ಟ್ ಆಗಿ ಹೋಗ್ತಾರೆ. ಇದರೊಳಗೆ ಇವರ ಜೀವನನೇ
ಒಂದು ಸರ್ವನಾಶದ ಹಂತಕ್ಕೆ ಕರ್ಕೊಂಡು ಹೋಗ್ತಾರೆ, ಅವ್ರಿಗೆ ಏನೂ ಗೊತ್ತಿಲ್ಲ ಸ್ನೇಹಿತರೆ. ಹಾಗಾದ್ರೆ ನನಗೆ ಡಯಾಬಿಟಿಸ್ ಬಂದ್ರೆ ನಾನು ಏನ್ ಆಹಾರ ತಿನ್ಬೇಕು, ಯಾಕೆ ಬಂತು, ಹೆಂಗ್ ಬಂತು, ಯಾವ್ದ್ರಿಂದ ಬರ್ತಿದೆ, ಏನ್ ಕಾರಣ, ಎಷ್ಟು ತರದ ಡಯಾಬಿಟಿಸ್ ಇದೆ, ನೀವು ಕೇಳಿ ನೋಡಿ. ಯಾರಿಗಾದ್ರೂ ಸಕ್ಕರೆ ಕಾಯಿಲೆ ಬಂದಿರುವಂತಹ ಬುದ್ಧಿವಂತ ಯಾರಿದ್ರೆ ಕುತ್ಕೊಂಡು ರಿಸರ್ಚ್ ಮಾಡ್ತಾನೆ ಇದೇನು ಅಂತ. 99% ಅವ್ರು ಹೇಳಿದ್ದನ್ನ ಮಾತ್ರೆ ತಂದು ಡೋಸೇಜ್ ಅನ್ನ ನುಂಗ್ಕೊಂಡು ಹಿಂಸೆ ಪಡ್ತಾ ಇದಾರೆ ಬಿಟ್ರೆ ಯಾಕೆ ಡಯಾಬಿಟಿಸ್ ನನಗಿಷ್ಟು ಕಾಡ್ತಾ ಇದೆ ಅನ್ನೋದಕ್ಕೆ ಯಾರು ನೋಡಲ್ಲ. ಅಂತಹ ಒಂದು ದಡ್ಡತನದ ಪರಮಾವಧಿನ ನಾವು ಮಾಡ್ತೀವಿ ಸ್ನೇಹಿತರೆ. ಇದರಲ್ಲಿ ಒಂದು ಸೂಪರ್ ಒಂದು ರಿಸರ್ಚ್ ನಡೆಯುತ್ತೆ ಗ್ಲೋಬಲಿ. ಏನಪ್ಪಾ ಅಂತಂದ್ರೆ, ಇಲ್ಲಿ ಯಾರು ರೋಗಿಗಳನ್ನ ತಾಣಲ್ಲ, ಆರೋಗ್ಯವಂತರನ್ನ ತಗೋತಾರೆ. ಪ್ರಪಂಚದಲ್ಲಿರ್ತಕ್ಕಂಥ ಒಳ್ಳೆ ಆರೋಗ್ಯವಂತರನ್ನ ತಗೊಂಡು ಒಂದು ರಿಸರ್ಚ್ ಅನ್ನ ಮಾಡ್ತಾರೆ. ಅವ್ರಿಗೆ ಏನ್ ಮಾಡ್ತಾರೆ, ಕಾರ್ಬೋಹೈಡ್ರೇಟ್ಸ್ ರಿಚ್ ಇರೋಂತ ಆಹಾರವನ್ನ ಕೊಡ್ತಾರೆ. ಯಾಕೆ ಅಂದ್ರೆ ನಮ್ಮಲ್ಲಿ ಶುಗರ್ ಬರ್ತಿದ್ದಂಗೆ, ಯಾರಿಗಾದ್ರೂ ಶುಗರ್ ಇದೆ ಅನ್ನೋದು ಗೊತ್ತಾಗ್ತಿದ್ದಂಗೆನೆ ಅಲ್ಲಿ ಪಕ್ಕ ಫಿಕ್ಸ್ ಆಗ್ತಾರೆ. ಅವನು ಗೋಧಿ ತಿನ್ನಕ್ ಸ್ಟಾರ್ಟ್ ಆಗ್ತಾನೆ, ರಾಗಿ ತಿನ್ನಕ್ ಸ್ಟಾರ್ಟ್ ಆಗ್ತಾನೆ, ಅನ್ನನ ಬಿಟ್ಬಿಡ್ತಾನೆ. ಅವಾಗ ಗೊತ್ತಾಗುತ್ತೆ ನನಗೆ ಇದೆಷ್ಟು ನಗು ಬರ್ತಿರುತ್ತೆ ಅವ್ರನ್ನ ನೋಡಿದ್ರೆ ಅಂತಂದ್ರೆ. ಯಾಕೆ ಅಂತಂದ್ರೆ ರಾಗಿಯಿಂದ, ಗೋಧಿಯಿಂದ ಅಥವಾ ಇನ್ನೊಂದು ಕಾರ್ಬೋಹೈಡ್ರೇಟ್ ಇಂದ ನಿನ್ನ ಶುಗರ್ನ ಇನ್ಸುಲಿನ್ ಬ್ಯಾಲೆನ್ಸ್ ಆಗತ್ತೆ ಅನ್ನೋದು ಮುಟ್ಟಾಳತನದ ಪರಮಾವಧಿ. ಚೇಂಜ್ ಮಾಡ್ಬೇಕಾದ್ರೆ ಅದಲ್ಲ, ಅದಕ್ಕೊಂದು ರಿಸರ್ಚ್ ನಡೆಯುತ್ತೆ. ಪ್ರಪಂಚದಲ್ಲಿ ಒಂದಷ್ಟು ಜನ ಆರೋಗ್ಯವಂತರನ್ನ ತಗೊಂಡು ಆ ಆರೋಗ್ಯವಂತರಲ್ಲಿ ಈ ಕಾರ್ಬೋಹೈಡ್ರೇಟ್ ರಿಚ್ ಅಂತ ಫುಡ್ಗಳನ್ನ ಅವ್ರಿಗೆ ಕೊಡ್ತಾರೆ. ಕೊಟ್ಟಾಗ ಅಲ್ಲಿ ರಿಸರ್ಚ್ ಅಲ್ಲಿ ಗೊತ್ತಾಗುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ ಈ ಸಿರಮ್ ಇನ್ಸುಲಿನ್ ಲೆವೆಲ್ ಏನಿತ್ತಲ್ಲ ಅದು ಹೈ ಆಗ್ಬಿಡುತ್ತೆ. ಅವಾಗ ಪ್ರಪಂಚಕ್ಕೆ ಗೊತ್ತಾಗದೇನು ಅಂತಂದ್ರೆ ಕಾರ್ಬೋಹೈಡ್ರೇಟ್ಸ್ಗಳು, ರಾಗಿ, ಗೋಧಿ, ಜೋಳ, ಎನಿಥಿಂಗ್ ತಿಂದಾಗ ಇನ್ಸುಲಿನ್ ಯದ್ವಾ ತದ್ವಾ ಸ್ಪೈಕ್ ಆಗುತ್ತೆ. ಇದು ಪ್ರಪಂಚಕ್ಕೆ ಗೊತ್ತಾಗಿತ್ತು. ಅದೇ ಟೈಮಲ್ಲಿ ಅವರು ಇನ್ನೊಂದು ರಿಸರ್ಚ್ ಅನ್ನ ಮಾಡ್ತಾರೆ. ಅದೇ ತರ ಆರೋಗ್ಯವಂತರಿಗೆ ಪ್ರೋಟೀನ್ ರಿಚ್ ಇರ್ತಕ್ಕಂಥ ಆಹಾರಗಳನ್ನ ಕೊಡ್ತಾರೆ. ಪ್ರೋಟೀನ್ ರಿಚ್ ಅಂದ್ರೆ ಏನು? ಪ್ರೋಟೀನ್ ಇರ್ತಕ್ಕಂಥದ್ದು ಎಕ್ಸಾಂಪಲ್ ಮೊಟ್ಟೆ, ಮೀನು, ಪನ್ನೀರು, ಸೋಯಾ ಚಂಕ್ಸ್ ಇರ್ಬೋದು ಅಥವಾ ಬಾದಾಮ್ ಇರ್ಬೋದು. ಇವೆಲ್ಲ ಪ್ರೋಟೀನ್ ರಿಚ್ ಇರ್ತಕ್ಕಂಥ ಆಹಾರಗಳನ್ನ ಅವ್ರಿಗೆ ಕೊಡ್ತಾರೆ. ಈ ಪ್ರೋಟೀನ್ ರಿಚ್ ಇರೋ ಆಹಾರನ ತಿಂದವ್ರನ್ನ ಸೆರಮ್ ಇನ್ಸುಲಿನ್ ಲೆವೆಲ್ ನ ಚೆಕ್ ಮಾಡಿದಾಗ ಅದು ನಾರ್ಮಲ್ ಇರುತ್ತೆ, ತುಂಬಾ ನಾರ್ಮಲ್ ಇರುತ್ತೆ. ಅವಾಗ ಗೊತ್ತಾಗುತ್ತೆ, ಓಹೋ, ಡಯಾಬಿಟಿಸ್ ಬಂದಂತ ವ್ಯಕ್ತಿ ಮೊಟ್ಟ ಮೊದಲಿಗೆ ಪ್ರೋಟೀನ್ ಯುಕ್ತ ಆಹಾರಗಳನ್ನ ತಿಂದಾಗ ಅವನ ಇನ್ಸುಲಿನ್ ಸ್ಪೈಕ್ ಆಗಲ್ಲ. ನೀವು ಗಮನಿಸಿ ಸ್ನೇಹಿತರೆ, ಅವ್ರು ಮಾಡೋ ಎಡವಟ್ಟೇನು ಅಂತಂದ್ರೆ ಅನ್ನ ಬಿಟ್ಟು ರಾಗಿಗೆ ಹೋಗಿರ್ತಾರೆ, ಅನ್ನ ಬಿಟ್ಟು ಗೋಧಿಗೆ ಹೋಗಿರ್ತಾರೆ. ಅವ್ರಿಗೆ ಎಷ್ಟು ಚೇಂಜ್ ಆಗ್ಬೇಕಾದ್ರೆ ಅಲ್ಲಿಂದ ಕಾರ್ಬ್ಸ್ ಇಂದ ಪ್ರೋಟೀನ್ಗೆ. ಇವತ್ತು ಡಯಾಬಿಟಿಸ್ ಸಬ್ಜೆಕ್ಟ್ ಮಾತಾಡ್ತಿದೀವಿ. ಈ ಪ್ರೋಟೀನ್ ನ ಮಹತ್ವ ಏನು ಅಂತ ನಾನ್ ನಿಮಗೆ ಮೊನ್ನೆನೇ ಅರ್ಥ ಮಾಡಿಸ್ದೆ ನಾವು ಫ್ಯಾಟ್ ಲಾಸ್ ಜರ್ನಿನಲ್ಲಿ. ನಾನು ಇದಕ್ಕೆ ಹೇಳ್ತಾ ಇದ್ದೀನಿ, ನೀವು ಏಕದಮ್ ನಮ್ಮ ಪ್ರತಿಯೊಂದು ಟ್ರೈನಿಂಗ್ಗಳು ಇವತ್ತಿನ ಟ್ರೈನಿಂಗ್ ಮುಂದಿನ ಟ್ರೈನಿಂಗ್ಗೆ ಕನೆಕ್ಷನ್ ಆಗಿರುತ್ತೆ. ಸೊ ಹಾಗಾಗಿ ನೀವುಗಳು ಇದನ್ನ ಕಂಟಿನ್ಯೂಸ್ ಆಗಿ ಕೇಳಬೇಕು, ಕಂಟಿನ್ಯೂಸ್ ಆಗಿ ಭಾಗವಹಿಸಬೇಕು, ಕಂಟಿನ್ಯೂಸ್ ಆಗಿ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಟ್ಟಾಗ ನಿಮಗೆ ಈಸಿ ಆಗುತ್ತೆ. ಇನ್ನೊಂದು ಸರ್ಪ್ರೈಸ್ ಅವ್ರಿಗೆ ಕಾದಿರುತ್ತೆ ಸ್ನೇಹಿತರೆ. ಏನು ಅಂತಂದ್ರೆ, ಇನ್ನಷ್ಟು ಆರೋಗ್ಯವಂತ ವ್ಯಕ್ತಿಗಳಲ್ಲಿ ಅವರು ಫ್ಯಾಟ್ ರಿಚ್ ಇರ್ತಕ್ಕಂಥ ಆಹಾರಗಳನ್ನ ಕೊಡ್ತಾರೆ. ಮೀನು, ವರ್ಜಿನ್ ಕೊಕೊನಟ್ ಆಯಿಲ್, ತುಪ್ಪ, ಅವಾಕಾಡೋ, ನಟ್ಸ್ಗಳು, ಈ ತರ ಚೀಸ್, ಈ ತರ ಫ್ಯಾಟ್ ರಿಚ್ ಇರ್ತಕ್ಕಂತಹ ಗುಡ್ ಫ್ಯಾಟ್. ಫ್ಯಾಟ್ ಅಂತಂದ್ರೆ ನೀವ್ ಅಂದ್ಕೊಂಡಂಗೆ ವನಸ್ಪತಿ ಆಗಿರ್ಬೋದು, ಎಣ್ಣೆಲ್ ಕರೆದ ಆಹಾರಗಳು, ಕೆಟ್ಟ ಕೊಬ್ಬಲ್ಲ, ಒಳ್ಳೆ ಕೊಬ್ಬು ಅಂತ ಪ್ರಪಂಚದಲ್ಲಿ ಯಾವ್ದನ್ನ ಪರಿಗಣಿಸ್ತಾರೋ ಅದನ್ನ ಅವ್ರಿಗೆ ಕೊಡ್ತಾರೆ. ಅವ್ರಿಗೆ ಕೊಟ್ಟ ಮೇಲೆ ಅವರ ಇನ್ಸುಲಿನ್ ಸೆರಮ್ ಲೆವೆಲ್ ನ ಚೆಕ್ ಮಾಡಿದ್ರೆ ಅದು ಫುಲ್ ಲೋ ತೋರಿಸ್ತಾ ಇರುತ್ತೆ. ಅವಾಗ ಇಡೀ ಪ್ರಪಂಚ ಆಶ್ಚರ್ಯ ಆಗುತ್ತೆ. ಹೌ ಇಟ್ ಪಾಸಿಬಲ್? ಯಾಕೆ ಅಂತಂದ್ರೆ ಸಿಂಪಲ್ ಸ್ನೇಹಿತರೆ, ತುಪ್ಪನ ಜಾಸ್ತಿ ತಿನ್ನಕ್ಕಾಗಲ್ಲ. ಮೊದಲನೇದು, ಮೊಟ್ಟೆನ ಜಾಸ್ತಿ ತಿನ್ನಕ್ಕಾಗಲ್ಲ. 2 ಮೊಟ್ಟೆ 3ನೇ ಮೊಟ್ಟೆ ವಾಕರಿಕೆ ಬಂದಂಗಾಗುತ್ತೆ, ಹೊಟ್ಟೆ ತುಂಬೋಯ್ತು ಅಂತ ಅನ್ಸುತ್ತೆ. ಅದೇ ತರ ಈ ಫ್ಯಾಟ್ ಇರ್ತಕ್ಕಂಥ ವಸ್ತುಗಳಿದಾವಲ್ಲ, ಅವು ಸ್ವಲ್ಪದ್ರಲ್ಲೇ ಹೊಟ್ಟೆ ತುಂಬಿದ ಅನುಭವವನ್ನ ಮನುಷ್ಯನಿಗೆ ಕೊಡ್ತವೆ. ಜೊತೆಗೆ ಇದು ಜೀರ್ಣಕ್ರಿಯೆಯಲ್ಲಿ ಬಹಳ ನಿಧಾನವಾಗಿ ತಮ್ಮ ಶಕ್ತಿಯನ್ನ ಬಿಡುಗಡೆ ಮಾಡೋದ್ರಿಂದ ನಮ್ಮ ರಕ್ತದಲ್ಲಿ ಯಾವುದೇ ಗ್ಲೂಕೋಸ್ನ ಅತ್ಯಂತ ಉತ್ಪಾದನೆ ಆಗದೆ ಇರೋದ್ರಿಂದ
ಇನ್ಸುಲಿನ್ ಅನ್ನೋದು ನಾರ್ಮಲ್ ಆಗಿ ಪ್ರೊಡಕ್ಷನ್ ಆಗೋದ್ರಿಂದ ಮುಂದಕ್ಕೆ ಏನ್ ಬೆನಿಫಿಟ್ಸ್ ಆಗುತ್ತೆ ಹೇಳ್ತೀನಿ. ಬಟ್ ಇಷ್ಟ ಅರ್ಥ ಮಾಡ್ಕೊಳ್ಳಿ, ಶುಗರ್ ಬಂದಿರೋರ್ಗೆ ಗುಡ್ ಫ್ಯಾಟ್ ಏನಿದೆ ಇದು ಅತ್ಯಮೂಲ್ಯವಾದದ್ದು. ಆದ್ರೆ ನೀವು ಡಾಕ್ಟರ್ ಏನ್ ಹೇಳ್ತಾರೆ ಗೊತ್ತಾ, ಶುಗರ್ ಬಂತ ತುಪ್ಪ ತಿನ್ಬೇಡ, ಶುಗರ್ ಬಂತ ನೀನ್ ಹಣ್ಣುಗಳನ್ನೆಲ್ಲ ತಿನ್ಬೇಡ, ಶುಗರ್ ಬಂತ ಇದ್ ತಿನ್ಬೇಡ, ಶುಗರ್ ಬಂತ ಅದ್ ತಿನ್ಬೇಡ. ಏನ್ ತಿನ್ಬೇಕು? ಬರೀ ರಾಗಿ ತಿನ್ಬೇಕು. ಹೆಂಗಾಗತ್ತಿದು ಅಂತಂದ್ರೆ, ನೀನು ಇಲ್ಲಿವರೆಗೂ ಬಾಂಡ್ಲಿ ಬೇಯ್ತಾ ಇರ್ತೀಯ, ಅವ್ರ ಡಾಕ್ಟರ್ ತಗೊಂಡೋಗಿ ಸೀದಾ ಬೆಂಕಿಗೆ ಹಾಕ್ತಾರೆ ನಿನ್ನ. ಯಾಕೆಂದ್ರೆ ಇದೆಲ್ಲ ರಿಸರ್ಚ್ ಸ್ನೇಹಿತರು ನಡೆದಿರೋದು. ಇವತ್ ನೋಡಿ, ವರ್ಜಿನ್ ಕೊಕೊನಟ್ ಆಯಿಲ್ ಯಾಕೆ ಇಷ್ಟು ಅದ್ಭುತ, ಯಾಕೆ ಇಷ್ಟು ಬ್ಯೂಟಿಫುಲ್, ಯಾಕೆ ಇಷ್ಟು ಒಂದು ದ ಬೆಸ್ಟ್ ಪ್ರಾಡಕ್ಟ್ ಅಂತ ಒಂದು ಬ್ಯೂಟಿಫುಲ್. ಸ್ನೇಹಿತರೆ, ಈ ಫ್ಯಾಟ್ ಅನ್ನೋದು ಎಷ್ಟು ಅದ್ಭುತ, ಎಷ್ಟು ವಂಡರ್ ಅಂತಂದ್ರೆ, ಅವಾಗ ಪ್ರಪಂಚದಲ್ಲಿ ಡಯಾಬಿಟಿಸ್ ಬಂದವ್ರಿಗೆ ಮುಖ್ಯವಾಗಿ ಯಾವ ಆಹಾರ ಅಂದ್ರೆ ವರ್ಜಿನ್ ಕೊಕೊನಟ್ ಆಯಿಲ್. ಯಾಕೆ ಸ್ವದೇಶಿ ದಿಶಾದವರು ತುಪ್ಪದ ಮೇಲೆ ತಮ್ಮ ಸಂಸ್ಥೆಯ ಅರ್ಧದಷ್ಟು ರಿಸ್ಕ್ ಅನ್ನ ನಾವಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಇರಬಹುದು. ಒಂದು ದೇಶದ ಪ್ರಪ್ರಥಮ ವರ್ಜಿನ್ ಕೊಕೊನಟ್ ಆಯಿಲ್ ತುಪ್ಪ, ಕೊಬ್ಬಲ್ಲೇ ಆ ಲೆವೆಲ್ ನ ಕೊಬ್ಬು ಇನ್ಯಾರು ಮಾಡಿರ್ಬಾರ್ದು. ಆ ಮಟ್ಟದ ಒಂದು ಸಂತೃಪ್ತ ಒಂದು ಸರ್ಟಿಫೈಡ್ ಕೊಬ್ಬನ್ನ ತಯಾರಿಸಬೇಕು ಅಂತ ಹೇಳಿ ನಾವ್ ಯಾಕೆ ಇಷ್ಟೊಂದು ಉತ್ಸುಕರಾಗಿದ್ದೀವಿ, ಯಾಕೆ ಅಷ್ಟೊಂದು ಇಂಟ್ರೆಸ್ಟೆಡ್ ಆಗಿ ನಾವು ಅದ್ರ ಕಡೆಗೆ ಹೋಗ್ತಾ ಇದೀವಿ ಅಂತಂದ್ರೆ, ದಿಸ್ ಈಸ್ ದ ಥಿಂಗ್, ವಿ ನೋ ದ ಫ್ಯೂಚರ್. ಯಾಕೆಂದ್ರೆ ಇಡೀ ಪ್ರಪಂಚದಲ್ಲಿ ರಿಸರ್ಚ್ ಆಗುತ್ತೆ, ಡಯಾಬಿಟಿಸ್ ಅವ್ರಿಗೆ ಇದು ಒಂದು ಬೆಸ್ಟ್ ಫುಡ್ ಅಂತ. ನಾವ್ ಇದನ್ನೇ ಅವತ್ತಿಂದನೂ ಕೊಟ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ 2 ಚಮಚ ವರ್ಜಿನ್ ಕೊಕೊನಟ್ ಆಯಿಲ್ ಅವನು ಕುಡಿತಾನೆ ಅಂತಂದ್ರೆ ಅದರಂತಹ ಪರಿಪೂರ್ಣತೆ ಇನ್ನೊಂದ್ ಕಡೆ ಬರಲ್ಲ. ಅದು ಹೆಂಗೆ ವರ್ಜಿನ್ ಕೊಕೊನಟ್ ಆಯಿಲ್ ಅವರ ದೇಹದಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾನು ಈಗಲೇ ಕ್ಲಿಯರ್ ಮಾಡ್ತೀನಿ. ಯಾಕೆಂದ್ರೆ ಸ್ಲೈಡ್ ಬಿಟ್ಟ ಮೇಲೆ ಇನ್ನೆಲ್ಲೂ ಬರಲ್ಲ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನಮಗೆ ಈ 3 ಸಂಶೋಧನೆಯಿಂದ ಮೊದಲನೇ ಸಂಶೋಧನೆ ತಿಳಿದು ಬಂದಿದ್ದೇನು ಅಂದ್ರೆ, ಕಾರ್ಬೋಹೈಡ್ರೇಟ್ಸ್ ನ ಅತಿಯಾಗಿ ತಿನ್ಬೇಕು ಅನ್ನೋದು ಕೂಡ ಒಂದು ಕೆಟ್ಟ ಬ್ಯಾಕ್ಟೀರಿಯಾ. ಸೊ ಆಕ್ಚುಲಿ ಅದರ ಅವಶ್ಯಕತೆ ಅಷ್ಟಿರಲ್ಲ ಈ ದಿನಗಳಲ್ಲಿ. ಇದರ ಬಗ್ಗೆ ನಾವು ಹಿಂದೆನೂ ಮಾತಾಡಿದೀವಿ. ಯಾಕೆಂದ್ರೆ ಪರಿಪೂರ್ಣವಾಗಿರ್ತಕ್ಕಂತಹ ಅಷ್ಟು ಕೆಲಸ ಇವತ್ತು ನಮ್ಗಿಲ್ಲ, ಇವತ್ತು ನಮಗೆ ಆ ಕೆಲಸಗಳಿಲ್ಲ. ನೀವು ಒಂದನ್ನ ಅರ್ಥ ಮಾಡ್ಕೋಬೇಕು, ಯಾವುದೇ ಆರೋಗ್ಯ ಶಾಸ್ತ್ರಗಳು ಒಂದೊಂದು ಸಮಯಕ್ಕೆ ಮಾತ್ರ ಅವು ಪರಿಪೂರ್ಣವಾಗಿರ್ತವೆ. ಎಕ್ಸಾಂಪಲ್, ನೀವು ಆಯುರ್ವೇದ ತಗೊಂಡ್ರೆ ಅದನ್ನ ರಚಿಸಿರೋದು, ಅದನ್ನ ಫಾಲೋ ಮಾಡ್ತಿರೋ ಡಾಕ್ಟರ್ಸ್, ಅವರನ್ನ ಮೀರಿಸಿ, ಆಯುರ್ವೇದಿಕ್ ಡಾಕ್ಟರ್ಸ್ ನ ಮೀರಿಸಿ ಸಮ್ ನ್ಯೂಟ್ರಿಷನ್ಸ್ ತುಂಬಾ ಫೇಮಸ್ ಆಗ್ತಾ ಇದಾರೆ, ತುಂಬಾ ವಿಶ್ವದ ಮಟ್ಟದಲ್ಲಿ ಬೆಳೀತಾ ಇದಾರೆ. ಏನಾಯ್ತು, ಆ ನ್ಯೂಟ್ರಿಷನಿಸ್ಟ್ ಏನಿದ್ದಾರೆ ಅವರು ಆಯುರ್ವೇದನ ವಿರೋಧಿಸಲ್ಲ, ಬಟ್ ಅವರು ಆ ಸರ್ಕಮ್ಟೆನ್ಸ್ ಇಂದ ಆಚೆಗೆ ಬಂದ್ಬಿಡ್ತಾರೆ. ಯಾಕೆ ಅಂತಂದ್ರೆ ಇವತ್ತಿನ ದಿನಕ್ಕೆ ಅವ್ರುಗಳು ಏನ್ ವಿರೋಧಿಸ್ತಾರೆ, ಪ್ರೋಟೀನ್ ಒಳ್ಳೇದಲ್ಲ, ಫ್ಯಾಟ್ ಒಳ್ಳೇದಲ್ಲ, ಇದು ತಪ್ಪು. ಯಾವತ್ತಿಗೆ ಇದು ತಪ್ಪು, ಅವತ್ತಿಗೆ ತಪ್ಪಾಗಿದ್ದಿದ್ದು. ಯಾಕೆಂದ್ರೆ ಅವತ್ತಿನ ಜೀವನ ಶೈಲಿ ಆತರ ಇರ್ತಾ ಇತ್ತು. ಬಟ್ ಪ್ರೆಸೆಂಟ್ ಸಿಚುವೇಶನ್ ಇಟ್ಸ್ ವೆರಿ ಡಿಫರೆಂಟ್. ಯಾಕೆ ಅಂತಂದ್ರೆ ಇವತ್ತಿನ ಲೈಫ್ ಸ್ಟೈಲ್ ಬೇರೆ ಇರ್ಬೇಕಾದ್ರೆ ನಾನು ಕಾರ್ಬೋಹೈಡ್ರೇಟ್ ನ ಒಂದು ಪರಿಪೂರ್ಣವಾಗಿ ತಿನ್ನಿ ಅಂತ ಹೇಳಕ್ ಹೋದ್ರೆ ಅದು ತಪ್ಪಾಗತ್ತೆ. ಯಾವಾಗ ವಾಸ್ತವಿಕತೆ ಮತ್ತು ನಮ್ಮ ಪರಿಸ್ಥಿತಿಗಳು ಬದಲಾಗ್ತಾವೋ ಅದರ ತಕ್ಕನಾಗಿ ನನ್ನ ಅಧ್ಯಯನ ಮತ್ತು ನನ್ನ ಆಹಾರ ಶೈಲಿ ಮತ್ತು ನಾನು ಗುಣಪಡಿಸಬಹುದಾದಂತ ವಿಚಾರಗಳನ್ನ ಇನ್ಫ್ಲೂಯೆನ್ಸ್ ಮಾಡ್ಕಂತ ಬಂದ್ರೆ ಮಾತ್ರ ನನಗ್ ಪರಿಹಾರ ಸಿಗಕ್ಕೆ ದಿ ಮೋಸ್ಟ್ ಬೆನಿಫಿಟ್ ಸಿಗ್ತಾ ಹೋಗ್ತವೆ. ಇದ್ರದ್ದು ಒಂದು ಮನವರಿಕೆ ಇರಬೇಕು ನಮ್ಗೆ. ಸೊ ಇದನ್ನ ಅರ್ಥ ಮಾಡ್ಕೊಂಡಾಗ ನಿಮಗೆ ಅರ್ಥ ಆಗುತ್ತೆ ಈ ಕಾರ್ಬೋಹೈಡ್ರೇಟ್ಸ್ ಕ್ರೇವಿಂಗ್ಸ್ ಇದೆಯಲ್ಲ, ಅದನ್ನ ಪ್ರಪಂಚದಲ್ಲಿ ಯಾವ್ದಾದ್ರೂ ಒಂದು ವಸ್ತು ಕಮ್ಮಿ ಮಾಡುತ್ತೆ ಅಂದ್ರೆ ಅದು ವರ್ಜಿನ್ ಕೊಕೊನಟ್ ಆಯಿಲ್. ಸರ್, ಈ ಕಾರ್ಬೋಹೈಡ್ರೇಟ್ಸ್ ಏನ್ ಮಾಡುತ್ತೆ? ಸಿಂಪಲ್, ದೇಹದಲ್ಲಿ ಗ್ಲೂಕೋಸ್ ನ ಅತಿ ಹೆಚ್ಚು ಪ್ರೊಡ್ಯೂಸ್ ಮಾಡಿದಾಗ ಅದರ ಸರಿ ಪ್ರಮಾಣದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಕ್ಕೆ ನಮ್ಮ ಪ್ಯಾನ್ಕ್ರಿಯಾಸಿಸ್ ಶಕ್ತವಾಗಿರಬೇಕು. ದಿ ಪಾಯಿಂಟ್, ಈ ಕಾರ್ಬ್ಸ್ ಕ್ರೇವಿಂಗ್ಸ್ ಏನಿದೆ, ಈ ಕಾರ್ಬ್ಸ್ ಕ್ರೇವಿಂಗ್ಸ್ ನ ಕಮ್ಮಿ ಆಗ್ಬೇಕು ಅಂದ್ರೆ ನಮ್ಮ ಡೈವರ್ಷನ್ ಬೇರೆ ಕಡೆ ಆಹಾರದ ಮೇಲೆ ಅಷ್ಟೇ ಆಸಕ್ತಿ ಬರಬೇಕು. 1 ದಿನ ತಿಂತೀವಿ ತರಕಾರಿ, 2 ದಿನ ತಿಂತೀವಿ, 3ನೇ ದಿನ ತಿಂತೀವಿ, 4ನೇ ದಿನಕ್ಕೆ ಅದೊಂದು ಜೈಲ್ ಶಿಕ್ಷೆ ತರ ಫೀಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಆ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ
ನಮ್ಮ ದೇಹದಲ್ಲಿ ಸಪೋರ್ಟ್ ಮಾಡಬೇಕು. ಅನ್ನದಷ್ಟೇ ರುಚಿ ಹೆಸರು ಕಾಳಲ್ಲೂ ಇದೆ, ಅನ್ನದಷ್ಟೇ ರುಚಿ ಫೈಬರ್ ಅಲ್ಲಿ ಇದೆ, ತರಕಾರಿಯಲ್ಲಿದೆ, ಪ್ರತಿಯೊಂದರಲ್ಲೂ ಇದೆ. ನೀನ್ ತಿನ್ನು ಅನ್ನೋವಷ್ಟರ ಮಟ್ಟಿಗೆ ನಮ್ಮ ದೇಹದಲ್ಲಿ ಬದಲಾವಣೆಗಳೇನಾದ್ರೂ ನಡಿಬೇಕು ಅಂತಂದ್ರೆ ಅದು ವರ್ಜಿನ್ ಕೋಕೋನಟ್ ಆಯಿಲ್ ಇಂದ ಮಾತ್ರ ಸಾಧ್ಯ. ಯಾವಾಗ ಮೇನ್ ಸಮಸ್ಯೆ ಡಯಾಬಿಟಿಸ್ಗೆ ಗ್ಲೂಕೋಸ್ ಆಗಿದೆಯೋ ಆ ಗ್ಲೂಕೋಸ್ ಪ್ರೊಡಕ್ಷನ್ ಅನ್ನ ಕಟ್ ಆಫ್ ಮಾಡಕ್ ನಾವು ಸ್ಟಾರ್ಟ್ ಮಾಡಿದ್ವೋ ಹಂಗಂತ ಖಾಲಿ ಹೊಟ್ಟೆ ಬಿಡೋದಲ್ಲ, ಆ ಹೊಟ್ಟೆಗೆ ಸೊಪ್ಪುಗಳು, ತರಕಾರಿಗಳು, ಮೊಳಕೆ ಕಾಳುಗಳು, ಪ್ರೋಟೀನ್, ಫ್ಯಾಟ್ ಇದು ಸೇರಕ್ಕೆ ಸ್ಟಾರ್ಟ್ ಆಯ್ತು, ನಿಮ್ಮ ದೇಹ ಯಥಾಸ್ಥಿತಿಗೆ ಮಾಡ್ಲಕ್ ಸ್ಟಾರ್ಟ್ ಆಗುತ್ತೆ. ನೀವು ಡಯಾಬಿಟಿಸ್ ನ ಜೀವನ ಪರ್ಯಂತ ಗೆಲ್ಲಬಹುದು. ಅದರ ಮೊದಲನೇ ಕೀ ಪಾಯಿಂಟ್ ವರ್ಜಿನ್ ಕೋಕೋನಟ್ ಆಯಿಲ್ ಉಪಯೋಗವನ್ನು ನೀವು ಸ್ಟಾರ್ಟ್ ಮಾಡಬೇಕು. ಇದು ವರ್ಜಿನ್ ಕೋಕೋನಟ್ ಆಯಿಲ್ ನ ಬೆನಿಫಿಟ್. ಆದ್ರೆ ಮುಂದಕ್ಕೆ ನಾನು ಹೋಗ್ತೀನಿ ಇನ್ನ ಹೇಗೆ ಡಯಾಬಿಟಿಸ್ ಬಗ್ಗೆ ತಿಳಿಯೋಣ. ಸರ್ ಮೇಜರ್ ರೀಸನ್ ಏನು ಸರ್ ಡಯಾಬಿಟಿಸ್ಗೆ ಅಂತಂದ್ರೆ ಸ್ನೇಹಿತರೆ, ಲೈಫ್ ಸ್ಟೈಲ್ ಡಿಸಾರ್ಡರ್. ನೋಡಿ, ಇದರಲ್ಲಿ ಡಯಾಬಿಟಿಸ್ ಅಲ್ಲಿ ಸುಮಾರು 5 ತರ ಡಯಾಬಿಟಿಸಸ್ ಬರುತ್ತೆ. ಓಕೆ, ನಾನು ಇಲ್ಲಿ ಮೊದಲನೇದು ಹೇಳ್ತೀನಿ. ಒಂದು, ನಾವು ಕೂತಿರೋದು, ಪೂರ್ ಲೈಫ್ ಸ್ಟೈಲ್. ಯಾಕೆ ಇದು ಪೂರ್ ಲೈಫ್ ಸ್ಟೈಲ್ ಅಂತಂದ್ರೆ, ನಾನು ನಿಮ್ಗೆ ನಗು ಬರುತ್ತೆ. ನಮ್ಮ ಅರಸೀಕೆರೆ ಹತ್ರ ನಮ್ಮ ಮನೆ ಪಕ್ಕ ಒಂದು ನ್ಯೂ ಬೇಕರಿ ಓಪನ್ ಆಯ್ತು. ಸುಮಾರು 80 ಅಡಿ ಅಗಲದ ವಿಸ್ತೀರ್ಣವಾಗಿರ್ತಕ್ಕಂಥ ಒಂದು ಬೇಕರಿ ಓಪನ್ ಆಯ್ತು ಇಲ್ಲಿ ನಮ್ಮ ಅರಸೀಕೆರೆ ಒಂದು ಮೇನ್. ಆ ಬೇಕರಿ ಹೆಸರು ನಿಮಗೆ ಬೇಡ. ಆಲ್ರೆಡಿ ನಮ್ಮ ಅರಸೀಕೆರೆಯಲ್ಲಿ 150-200 ಬೇಕರಿ ಇತ್ತು ಅನ್ಸುತ್ತೆ. ಈ ಹೊಸ ಬೇಕರಿನಲ್ಲಿ ಇನ್ನೇನು ಹೊಸ್ತು ಕೊಡ್ತಾನೋ ಗೊತ್ತಿಲ್ಲ. ಜನ ಒಂದು ಬಂದ್ರು ತಿನ್ನಕ್ಕೆ. ಎಕ್ಸಾಂಪಲ್, ನಂದು 3-4 ಯೂಟ್ಯೂಬ್ ಚಾನಲ್ ಅಲ್ಲಿ ಜೀವನದ ಸಂದರ್ಶನ ನಡೆದಾಗ್ಲೂ ಕೂಡ ನೀನ್ ಯಾವ ಊರು ಮಾತಾಡ್ಸಕ್ ನಮ್ ಜನಕ್ಕೆ ಇಂಟ್ರೆಸ್ಟ್ ಇಲ್ಲ. ಆದ್ರೆ ಆ ಬೇಕರಿಯಲ್ಲಿ ಸಿಗ್ತಕ್ಕಂತ ಆ ಉತ್ಪನ್ನಗಳನ್ನ ತಿನ್ನಕ್ಕೆ ಪುಟಾಣಿ ಮಕ್ಳುಗಳನ್ನ ಸೊಂಟದ ಮೇಲೆ ಕೂರಿಸ್ಕೊಂಡು, ಸಣ್ಣ ಮಕ್ಳುಗಳನ್ನ ಸೊಂಟದ ಮೇಲೆ ಕೂರಿಸ್ಕೊಂಡು, ಮುದುಕಿಯರ್ನ ಎಲ್ಲ ಆಟೋದಲ್ಲಿ ತುಂಬ್ಕೊಂಡು ಬಂದು ತಿಂದು ತೇಗಿ ಆ ಸಕ್ಕರೆಲಿ, ಮೈದಾದಲ್ಲಿ ಮತ್ತು ಆ ಪ್ರೋಸೆಸ್ಡ್ ಫುಡ್ ಅನ್ನ ಹಾಕಿ ಮಾಡಿರ್ತಕ್ಕಂಥ ಆ ಗಲೀಜನ್ನ ತಿನ್ನಕ್ಕೆ ಒಂದು ದೊಡ್ಡ ಕ್ಯೂ ನಿಂತ್ಕೊಂತು. ಇದು ಪ್ರಸ್ತುತ ಪ್ರಪಂಚದಲ್ಲಿರೋ ಸಿನಾರಿಯೋ. ಸರ್, ಇದರಿಂದ ಏನಾಗುತ್ತೆ ಅಂದ್ರೆ, ಮೊದಲು ನಾನು ಏನ್ ತಿಂತಾ ಇದ್ದೀನಿ ಅನ್ನೋ ಅರಿವಿಲ್ಲ ಅಂತಂದಾಗ ಹೊಟ್ಟೆ ಒಳಗಾಗೋ ಡ್ಯಾಮೇಜಿನ ಅರಿವು ಕೂಡ ಇರಲ್ಲ. ಎಕ್ಸಾಂಪಲ್, ಇವತ್ತೆಲ್ಲ ಯುದ್ಧ ನಡೀತಾ ಇದೆ. ಏನಕ್ಕೆ ಯುದ್ಧ ನಡೀತಾ ಇದೆ? ಅವನ್ ಏನ್ ಮಾಡ್ತಾ ಇದ್ದೀನಿ ಅನ್ನೋದು ಅರಿವು ಅವನಿಗೆ ಇದ್ದಿದ್ರೆ ಯುದ್ಧನೇ ನಡೀತಿರ್ಲಿಲ್ಲ. ಸಿಂಪಲ್. ಅದೇ ತರ ನೀನ್ ಏನ್ ತಿಂತಾ ಇದೀಯ ಅನ್ನೋ ಅರಿವು ನಿನಗಿಲ್ಲ ಅಂತಂದಾಗ ನಡಿಬಾರ್ದು ಹೊಟ್ಟೆ ಒಳಗ್ ನಡೆಯುತ್ತೆ. ಅದರಲ್ಲಿ ಈ ಡಯಾಬಿಟಿಸ್ ಕೂಡ ಒಂದು. ಜೆನೆಟಿಕಲಿ ಇದೆ ಅನ್ನೋದು ಒಂದಷ್ಟಲ್ಲಿ ಸತ್ಯ. ಯಾಕೆ ಅಂತಂದಾಗ ಅವರ ಮನೇಲಿ ಹೋಗಿ ನಾವು ಒಂದು ಫುಡ್ ನ ರಿಸರ್ಚ್ ಮಾಡಿದಾಗ ಅಪ್ಪನ್ ಡಯಾಬಿಟಿಸ್ ಬರಕ್ಕೆ ಕಾರಣವಾದ ಫುಡ್ ಮಗನು ತಿಂತಾ ಇರ್ತಾನೆ, ಹೆಂಡತಿನೂ ತಿಂತಾ ಇರ್ತಾಳೆ, ಮೊಮ್ಮಗಳು ತಿಂತಾ ಇರ್ತಾಳೆ, ಎಲ್ಲರೂ ತಿಂತಾ ಇರ್ತಾರೆ. ಯಾಕೆಂದ್ರೆ ಯಾರ ಮನೇಲೂ ಅಪ್ಪಂಗೊಂದು, ಮಗನ್ಗೊಂದು, ಹೆಂಡತಿಗೊಂದು, ಗಂಡಂಗೊಂದು ಅಡಿಗೆ ಅಂತೂ ಮಾಡಲ್ಲ. ಆದ ಕಾರಣ ಇದು ಜೆನೆಟಿಕಲಿ ಕೂಡ ಡಯಾಬಿಟಿಸ್ ಯಾಕೆ ಬರುತ್ತೆ ಅಂದ್ರೆ, ಒಬ್ಬಂಗ್ ಶುಗರ್ ಬಂತು ಅಂದಾಗ ಅರ್ಥ ಮಾಡ್ಕೋಬೇಕು, ನಿಮ್ ಮನೇಲಿ ಪ್ರಾಪರ್ ಆದ ಫುಡ್ ಪ್ರಿಪರೇಷನ್ ನಡೀತಾ ಇಲ್ಲ. ಯಾಕೆ ನಡೀತಾ ಇಲ್ಲ ಅಂತಂದ್ರೆ, ಅವನಿಗೆ ಬಂತಂದಾಗ ಅದೇ ಫುಡ್ ಅನ್ನ ನಿಮ್ ಮಗ ತಿಂತಿದ್ರೆ, ನಿಮ್ ಮಗಳು ತಿಂತಿದ್ರೆ, ನಿಮ್ ಸೊಸೆ ತಿಂತಿದ್ರೆ, ನಿಮ್ ಮೊಮ್ಮಗು ತಿಂತಿದ್ರೆ ಪಕ್ಕ ಅವನು ಡಯಾಬಿಟಿಸ್ ಆಗ್ತಾನೆ. ಈ ತರ ಅದು ಆನುವಂಶಿಕವಾಗಿ ಡಯಾಬಿಟಿಸ್ ಮುಂದುವರಿತಾ ಇದೆ ಅಂತ ಇನ್ನಷ್ಟು ಸಂಶೋಧನೆಗಳು ಕಂಡಿಡಿದು. ಯಾಕೆ ಅಂತಂದ್ರೆ, ಈ ವಿಚಾರ ಹೆಂಗ್ ಬಂತು ಬೆಳಕಿಗೆ ಅಂತಂದಾಗ, ಡಯಾಬಿಟಿಸ್ ಸ್ಟಾರ್ಟಿಂಗ್ ಹಂತದಲ್ಲಿರುತ್ತಲ್ಲ, ನಾವು ಪ್ರೀ ಡಯಾಬಿಟಿಸ್ ಅಂತ ಕರಿತೀವಿ. ಲೈಕ್ ಅವನು ಖಾಲಿ ಹೊಟ್ಟೆಯಲ್ಲಿ ಚೆಕ್ ಮಾಡಿದಾಗ 120 ಇಂದ 125 ಇತ್ತು. ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಪ್ರೀ ಡಯಾಬಿಟಿಕ್ ನ ಮೊದಲನೇ ಮೆಟ್ಲಲ್ಲಿದ್ದಾನೆ. ಇನ್ನೇನ ಕಡೆಗೆ ಇನ್ನೊಂದು ಮೆಟ್ಲು ಮ್ಯಾಕ್ ಹತ್ತಿದ್ರೆ ಒಂದು ಡಯಾಬಿಟಿಸ್ ಅಂತ ಕನ್ಸಿಡರ್. ಆ ತರದ ಪೇಷಂಟ್ಸ್ ಗಳು ಬೇಕು ಅಂತ ಹೇಳ್ಬಿಟ್ಟು ಜಗತ್ತಿನಲ್ಲಿ ಹುಡುಕಾಟ ನಡೆಯುತ್ತೆ. ಆ ತರದ ಪೇಷಂಟ್ಸ್ ಬೇಕು ನಮ್ಗೆ. ಅವ್ರ ಮೇಲೆ ಸ್ವಲ್ಪ ರಿಸರ್ಚ್ ಮಾಡೋಣ ಅಂತ. ಎಲ್ಲೂ ಸಿಗಲ್ಲ, ಯಾರೂ ಸಿಗಲ್ಲ. ಒಂದು ನಾರ್ಮಲ್ ಇರ್ತಾರೆ, ಇನ್ನೊಂದು ಡಯಾಬಿಟಿಸ್ ಬಂದ್ಬಿಟ್ಟಿರುತ್ತೆ. ಆ ಸ್ಟೇಜ್ ಅಲ್ಲಿ ಇನ್ನೊಂದು ರಿಸರ್ಚ್ ನ ಮಾಡ್ತಾರೆ. ಈ ತರ ಪ್ರೀ ಡಯಾಬಿಟಿಕ್ ಇಲ್ವಲ್ಲ, ಇದು ಹೆಂಗೆ ಅಂತ ಅಂದಾಗ ಒಬ್ರು ಒಂದು ಬುದ್ಧಿವಂತಿಕೆ ಮಾಡ್ತಾರೆ. ಸರ್, ಯಾರ್ಯಾರಿಗೆ ಡಯಾಬಿಟಿಸ್ ಬಂದಿದೆಯಲ್ಲ ಅವ್ರ ಮನೇಲಿ ಚೆಕ್ ಮಾಡೋಣ ಅಂತ. ಅವಾಗ ಅವ್ರ ಮನೇಲಿ ಪಟ 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 ಸಿಗ್ತವೆ. ಅಂದ್ರೆ ಒಂದು ವರ್ಷದಲ್ಲಿ ಒಂದು ಕೇಸು ಸಿಕ್ಕಿರಲ್ಲ, ಒಂದೇ ಒಂದು ದಿನದಲ್ಲಿ ಲಕ್ಷಾಂತರ ಪ್ರೀ ಡಯಾಬಿಟಿಕ್ ಕೇಸ್ಗಳು ಸಿಗ್ತವೆ. ಯಾಕೆ ಸಿಗ್ತವೆ ಅಂತಂದ್ರೆ, ಯಾವ ಡಯಾಬಿಟಿಸ್ ಬಂದಿರುವ ಮನೆಯ ವ್ಯಕ್ತಿಯ ಡಯಟ್ ಇರುತ್ತೋ ಆ ಡಯಟ್ ಅಲ್ಲಿ ಆಲ್ರೆಡಿ
ಅವ್ರ ಮನೇಲಿದ್ದ ಪ್ರತಿಯೊಬ್ಬರಿಗೂ ಪ್ರೀ ಡಯಾಬಿಟಿಸ್ ಆಗಿರುತ್ತೆ. ಇದನ್ನ ಮನಗಂಡಂತವ್ರು ಅವತ್ತೇ ಹೇಳ್ತಾರೆ, ಡಯಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾನು ಇವತ್ತಿಲ್ಲಿ ಏನ್ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ, ಪರಿಪೂರ್ಣ ಡಯಟ್ ಅಂದ್ರೆ ಏನು, ಯಾಕೆ ಈ ತರ ಇರಬೇಕು, ಹೆಂಗಿರ್ಬೇಕು, ಏನಿರ್ಬೇಕು, ಇದ್ರ ಬಗ್ಗೆ ನೀವು ಗಮನ ಹರಿಸಿದ್ರೆ ಮಾತ್ರ ನೀವು ಒಂದು ಪರಿಪೂರ್ಣವಾಗಿ ನೀವು ಒಂದು ಜೀವನವನ್ನ ನಡೆಸಲಿಕ್ಕೆ, ಒಂದು ಸುಗಮವಾಗಿರೋ ಜೀವನ ನಡೆಸಲಿಕ್ಕೆ ಸಾಧ್ಯತೆ ನಡೆಯುತ್ತೆ. ಎಕ್ಸಾಂಪಲ್, ಡಯಾಬಿಟಿಸ್ ಲೈಟ್ ಟೈಪ್ ಅಂತಂದ್ರೆ ಇದ್ರಲ್ಲಿ ನಾವ್ 2 ಟೈಪ್ ಮೇಲೆ ಫೋಕಸ್ ಮಾಡೋಣ. ಒಂದು ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್. ಇನ್ನೊಂದು ಇದಿದೆಯಲ್ಲ, ಇದು ಜೆನೆಟಿಕಲಿ ಬರುತ್ತೆ ಅಂತ ಹೇಳ್ತಕ್ಕಂಥದ್ದು. ದಟ್ಸ್ ನಾಟ್ 100%. ಇನ್ನ ಉಳಿದ 3 ಏನಿದೆ, ಮಾನೋಜೆನಿಕ್ ಡಯಾಬಿಟಿಸ್ ಇರಬಹುದು, ಗ್ಯಾಸ್ಟ್ರಿಕ್ ಫೈಬ್ರೋಸಿಸ್ ರಿಲೇಟೆಡ್ ಡಯಾಬಿಟಿಸ್, ಇವೆಲ್ಲ ಏನಿದಾವೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಯಾಕೆಂದ್ರೆ ರೇರ್ ಕೇಸಲ್ಲಿ ಆಗುತ್ತೆ. ಈಗ ನನ್ನ ಮೀಟಿಂಗ್ ನೋಡ್ತಿದ್ರೆ ಯಾರಿಗೋ ಒಬ್ರಿಗಾಗುತ್ತೆ. ದಟ್ ಈಸ್ ಆಲ್ಸೋ ಕ್ಯೂರಬಲ್. ಇಲ್ಲಿರೋ ಈ 5 ಡಯಾಬಿಟಿಸ್ ಕೂಡ ಕ್ಯೂರಬಲ್. ಈಗ ನಾವು ಅತ್ಯಂತ ಹೆಚ್ಚು ಪ್ರಪಂಚದಲ್ಲಿ ಸಮಸ್ಯೆ ಏನಾದ್ರು ಇದೆ, 90%, 95% ಬೇಡ, 95% ಇದೆ ಅಂದ್ರೆ ದಟ್ ಈಸ್ ಟೈಪ್ 2 ಡಯಾಬಿಟಿಸ್. ಸೊ ಟೈಪ್ 1 ಡಯಾಬಿಟಿಸ್ ಇವೆರಡು ತಿಳ್ಕೊಂಡ್ರೆ ನೀವು ಸಾಕು. ಇದು ನಿಮಗೆ ಗೊತ್ತಿರ್ಲಿ ಎಷ್ಟು ವಿಧ ಇದೆ. ಯಾಕೆಂದ್ರೆ ಯಾರು ಒಬ್ರು ನಿಮ್ಮನ್ನು ಕಾಲಿಡಿಯಾಗಿ ಕೇಳ್ತಾರೆ. ಮನೆ ನಮ್ಮ ಆರ್ ಸಿ ಸಿಂಗ್ ಸಾಹೇಬ್ರ ಕಡೆಯಿಂದ ಯಾರೋ ಒಬ್ಬ ಫೋನ್ ಮಾಡಿದ್ದ, ಅವನು ನೆಕ್ಸ್ಟ್ ಜ್ಞಾನಿ ಅಂದ್ರೆ ಈ ತರದವ್ರು ತಲೆ ಕೆಟ್ಟವ್ರು ನಿಮಗೆ ಯಾರೋ ಒಬ್ರು ಕೇಳ್ತಿರ್ತಾರೆ, ಎಷ್ಟು ಟೈಪ್ ಇದೆ ಹೇಳಿ ನೋಡೋಣ ಅಂತ. ಅವಾಗ ನಿಮಗೆ ಗೊತ್ತಿರ್ಲಿ 5 ಟೈಪ್ ಇದೆ. ಮೇಜರ್ಲಿ ಟೈಪ್ 2 ಡಯಾಬಿಟಿಸ್ ಹೈಯೆಸ್ಟ್ ಸಫರ್ ಆಗ್ತಾ ಇದಾರೆ. ಹಾಗಾದ್ರೆ ಈ ಟೈಪ್ 1 ಡಯಾಬಿಟಿಸ್ ಅಂದ್ರೆ ಏನು ಸ್ನೇಹಿತರೆ? ಇದು ವೆರಿ ಇಂಟ್ರೆಸ್ಟಿಂಗ್. ಯಾರಲ್ಲಿ ಸೋಂಬೇರಿತನ ಇರುತ್ತೆ, ಯಾರು ನೀವು ಜಾಸ್ತಿ ಕೂತು ಕೆಲಸ, 2 ಡಯಾಬಿಟಿಸ್ಗೆ ಕೆಲವು ಕಾಮನ್ ವಿಚಾರಗಳಿರ್ತವೆ, ಬಟ್ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್. ನೀವು ದೇಹ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ, ದೇಹ ಏನು ಕೇಳ್ತಾ ಇಲ್ಲ. ಎಕ್ಸಾಂಪಲ್, ಯಾರೋ ಒಬ್ಬ ಇನ್ನೋಸೆಂಟ್ ಇದ್ದಾನೆ, ಅವ್ನ ತಲೆ ಮೇಲೆ ಹೊಡೆದ್ರೆ ಅವ್ನೇನು ರಿಯಾಕ್ಟ್ ಮಾಡ್ತಾ ಇಲ್ಲ ಅಂದಾಗ ಮತ್ತೋಗ್ ತಲೆ ಮೇಲೆ ಹೊಡಿತೀರಾ. ಹಂಗೆ ಡಯಾಬಿಟಿಸ್, ಹಂಗೆ ಅರ್ಥ ಆಯ್ತಾ? ನೀವು ಅವನಿಗೆ ತಲೆ ಮೇಲೆ ಹೊಡಿತಾನೆ ಹೋಗ್ತೀರಾ, ಅವನು ಹೊಡಸ್ಕೊಂತಾನೆ ಹೋಗ್ತಾನೆ. ಒಂದ್ಸರಿ ಅದು ತಿರುಗಿ ಬಿಡ್ತಾನಲ್ಲ, ಅದೇ ಡಯಾಬಿಟಿಸ್. ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ತುಂಬಾ ದಿನದವರೆಗೆ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಬ್ಯಾಡ್ ಫುಡ್ ನ, ಅಂಡ್ ತುಂಬಾ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಆ ಟೈಮಲ್ಲಿ ನಮ್ಮ ದೇಹದಲ್ಲಿ ಆಟೋ ಇಮ್ಯೂನ್ ಡಿಸೀಸ್ ಅಂತ ಸೃಷ್ಟಿಯಾಗುತ್ತೆ. ಅಂದ್ರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿನೇ ನಮ್ಮ ದೇಹದ ಕೆಲವು ಬಹಳ ವಿಕಸಿತವಾಗಿರ್ತಕ್ಕಂತಹ ಜೀವಕೋಶಗಳನ್ನ ಡ್ಯಾಮೇಜ್ ಮಾಡೋ ವಿಧಾನನ ನಾವೆಂತ ಕರಿತೀವಿ ಆಟೋ ಇಮ್ಯೂನ್ ಡಿಸೀಸ್ ಅಂತಂದ್ರೆ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿನೇ ನಿಮ್ಮ ದೇಹದ ಅಂಗಗಳನ್ನ ಕೊಲೆಯನ್ನ ಮಾಡುತ್ತೆ. ಅದರಲ್ಲಿ ನಿಮ್ಮ ಪ್ಯಾನ್ಕ್ರಿಯಾಸ್ ಸಿಗಾಕೊಳುತ್ತೆ, ಪ್ಯಾನ್ಕ್ರಿಯಾಸ್ ಸೆಲ್ಸ್ ಸಾಯ್ತವೆ, ಅವಾಗ ಇನ್ಸುಲಿನ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಅವಾಗ ನಿಮ್ಮ ದೇಹದಲ್ಲಿ ಬರೋದೆ ಟೈಪ್ 1 ಡಯಾಬಿಟಿಸ್. ದೇಹಕ್ಕೆ ಇನ್ಸುಲಿನ್ ಕೊರತೆ ಶುರುವಾಯ್ತಾ, ಅವಾಗ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಅಂದ್ರೆ ಗ್ಲೂಕೋಸ್ನ ಪ್ರಮಾಣ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದ್ರೆ ನಮ್ಮ ದೇಹದ ಪ್ರತಿಯೊಂದು ಸೆಲ್ಸ್ಗಳಿಗೂ ಹೋಗಿ ಈ ಇನ್ಸುಲಿನ್ ಏನ್ ಮಾಡ್ತಾ ಇರುತ್ತೆ ಅಂದ್ರೆ ಒಂದು ಕೀ ತರ. ಇನ್ಸುಲಿನ್ ಅಂದ್ರೆ ಕೀ. ಈಗ ಕೀ ಕಳೆದೋದ್ರೆ ನಿಮಗೆ ಡ್ರೈವಿಂಗು ಬರ್ತಿದೆ, ಕಾರಲ್ಲಿ ಪೆಟ್ರೋಲು ಇದೆ, ಆದ್ರೆ ನಾವು ಹೇಳಿದ ಊರಿಗೆ ಹೋಗಕ್ಕಾಗಲ್ವಲ್ಲ, ಕೀ ಬೇಕಲ್ವಾ? ಕೀ ಕಳೆದೋದ್ರೆ ನೋಡಿದೀರಾ, ತುಂಬಾ ಸಣ್ಣ ವಸ್ತು ಕಳೆದೋದಾಗ ಪರಿತಪಿಸ್ತೀವಿ, ತಲೆ ಕೆಡಿಸ್ಕೋತೀವಿ, ಹುಚ್ಚಿಡ್ದರಂಗ್ ಆಡ್ತೀವಿ, ಹೆಂಗೆಂಗೋ ತಲೆ ಕೆಡಿಸ್ಕೋತೀವಿ. ಆ ತರ ಕೀ ಇನ್ಸುಲಿನ್ ಯಾವಾಗ ಇದು ಪ್ರೊಡಕ್ಷನ್ ಆಗಲ್ಲ, ಇದು ಬ್ಲಡ್ ಅಲ್ಲಿ ಗ್ಲೂಕೋಸ್ ಏನೋ ಹೋಯ್ತು, ಗ್ಲೂಕೋಸ್ ಸೇರ್ಕೊಂಡು ಸರ್ಕ್ಯುಲೇಷನ್ ಎಂತೂ ಆಗ್ತಿದೆ. ಪರ್ ಮಿನಿಟ್ ಎಷ್ಟು ಲೀಟರ್ ಬ್ಲಡ್ ಪಂಪ್ ಆಗುತ್ತೆ, ಇದನ್ನೆಲ್ಲ ನಾನು ನಿಮಗಿಂದ ತುಂಬಾ ಚೆನ್ನಾಗಿ ಬಿಡಿಸಿ ಹೇಳಿದ್ದೀನಿ. ಓಕೆ, ಆದ್ರೆ ಸರ್ಕ್ಯುಲೇಷನ್ ನಡೀತಾ ಇದೆ, ಆದ್ರೆ ಸಾಕಷ್ಟು ಪ್ರಮಾಣದ ನಿಮ್ಮ ದೇಹದ ಸೆಲ್ಸ್ಗಳು ಏನ್ ಮೈಟೋಕಾಂಡ್ರಿಯಲ್ ಸೆಲ್ಸ್ ನ ಓಪನ್ ಮಾಡಿ ಅಲ್ಲಿ ಎನರ್ಜಿ ಜನರೇಟ್ ಆಗಿ ಅದು ATP ಆಗಿ ನಿಮ್ಮ ದೇಹಕ್ಕೆ ಶಕ್ತಿಯನ್ನ ಕೊಡಬೇಕು. ಯಾಕೆ ಸರ್? ಹಂಗಾದ್ರೆ ಸೆಲ್ಸ್ಗಳು ಯಾವಾಗ್ಲೂ ಓಪನ್ ಆಗಿದ್ಬಿಟ್ರೆ ಪ್ರಾಬ್ಲಮ್ ಏನು? ಹಂಗಾರೆ ಒಂದ್ ಕೆಲಸ ಮಾಡ್ರಿ, ನಿಮ್ಮನೆ ಬಾಗ್ಲು ಯಾವತ್ತು ತೆಗ್ದೇ ಇಡಿ ನೋಡೋಣ. ಇದು ಬುದ್ಧಿವಂತಿಕೆ. ಒಬ್ಬ ನನ್ ಕ್ವಶನ್ ಕೇಳ್ದ, ಈ ಸೆಲ್ಸ್ಗಳು ಯಾಕೆ ಕ್ಲೋಸು ಓಪನ್ ಆಗತ್ತೆ ಅಂದ್ರೆ, ಸೇಮ್ ಅದರ ಕೆಲಸಕ್ಕೆ ಯಾವತ್ತೂ ಕೂಡ ಒಂದು ದೂರದವರೆಗೆ ಒಂದು ಮೋಟ್ರು ಕೆಲಸ ಮಾಡಬೇಕು ಅಂದಾಗ ನಿಂತು ಬ್ರೇಕ್ ಮಾಡಿ ಅದನ್ನ ಪುಷ್ ಮಾಡಿ ನಾನ್ ರಿಟರ್ನ್ ವಾಲ್ನ ನೀವು ನೋಡಿರ್ತೀರಿ, ಪ್ರತಿಯೊಂದು ನೋಡಿರ್ತೀರಿ. ಅದೇ ತರ ನಿಮ್ಮ ಮನೆಯ ಯಾರಾದ್ರೂ ಅತಿಥಿಗಳು ಬರ್ತಾರೆ, ಯಾರಾದ್ರೂ
ನಿಮಗ್ ಬೇಕಾದವ್ರು ಬರ್ತಾರೆ. ನೀವು ಮನೆ ಒಳಗೆ ಹೋಗಕ್ ಮಾತ್ರ ಡೋರ್ನ ಬೇಕಾದಾಗ ತೆಗಿಬೇಕು, ಮಾಮೂಲಿ ಅಂತ ಲಾಕ್ ಮಾಡ್ಬೇಕು. 24 ಗಂಟೆ ಯಾಕೆ ಈ ತೆಗಿಯೋದು ಹಾಕೋದು ಗೋಳು ಅಥವಾ ಡೋರ್ನ ಕಿತ್ತಿಟ್ಬಿಡೋಣ ಅಂತಂದ್ರೆ ಕಳ್ಳರೂ ಬರ್ತಾರೆ, ಹಾವುಗಳು ಬರ್ತವೆ, ಮುಂಗ್ಸಿಗಳು ಬರ್ತವೆ, ಹಾವುಗಳು ಬರ್ತವೆ, ಹದ್ದುಗಳು ಬರ್ತವೆ, ಎಲ್ಲವೂ ಬಂದು ಅದು ಮನೆ ಆಗಲ್ಲ, ಸ್ಮಶಾನ ಆಗುತ್ತೆ. ಅದೇ ತರ ನಿಮ್ಮ ದೇಹದಲ್ಲಿರುವ ಟ್ರಿಲಿಯನ್ ಗಟ್ಲೆ ಸೆಲ್ಸ್ಗೆ ಎನರ್ಜಿನ ಕೊಡಕ್ಕೆ ಸರಿಯಾದ ಲಾಕ್ ಸಿಸ್ಟಮ್ ಇರೋದು ಈ ಇನ್ಸುಲಿನ್ ಅಲ್ಲಿ. ಆ ಇನ್ಸುಲಿನ್ ಯಾವಾಗ ಸರಿಯಾದ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ಲಿಲ್ವೋ ಆವಾಗ ನಿಮ್ಮ ದೇಹದಲ್ಲಿ ಟೈಪ್ 1 ಡಯಾಬಿಟಿಸ್ ಜಾಸ್ತಿ ಆಗುತ್ತೆ. ಇದರಿಂದ ಹಾರ್ಟ್ ರಿಸ್ಕ್ ಜಾಸ್ತಿ. ಯಾಕೆ ಹಾರ್ಟ್ ರಿಸ್ಕ್ ಯಾಕೆ ಜಾಸ್ತಿ ಆಗ್ಬೇಕು ಗುರುಗಳೇ? ಹಾರ್ಟ್ಗೂ ಗ್ಲೂಕೋಸ್ಗೂ ಏನ್ ಸಂಬಂಧ ಅಂದ್ರೆ, ಈ ಗ್ಲೂಕೋಸ್ ಎಲ್ಲಿ ಹೋಗ್ತಿದೆ? ರಕ್ತನಾಳಗಳಲ್ಲಿ ಹೋಗ್ತಿದೆ. ಸೊ ಅದು ಸರಿಯಾಗಿ ಖರ್ಚಾಗ್ಲಿಲ್ಲ ಅಂತಂದಾಗ ಆಟೋಮೆಟಿಕಲಿ ನಾನು ಹಿಂದೆನೆ ಹೇಳಿದ್ದೀನಿ, ಇಟ್ ಕನ್ವರ್ಟಿಂಗ್ ಟು ದಿ LDL. ಅದು ಇನ್ನೊಂದು ಪ್ರೋಸೆಸ್ ಅಲ್ಲಿ ಆಗುತ್ತೆ. ನಂತರ ವೆಯ್ಟ್ ಲಾಸ್ ಆಗುತ್ತೆ. ನಿಮ್ಮ ಡೆಂಟಲ್ ಇರಿಟೇಷನ್, ದೇಹದಲ್ಲಿ ಗಾಯಗಳು ಮಾಯಲ್ಲ. ಯಾಕೆ ಗಾಯಗಳು ಮಾಯಲ್ಲ? ಗಾಯಗಳ ರಿಕವರಿ ಆಗಕ್ಕೆ ಬೇಕಾದಂತಹ ಸೆಲ್ಸ್ ಗಳಲ್ಲಿ ಸಾಯ್ತಾ ಇದಾವೆ, ಹೋಗ್ತಾ ಇಲ್ಲ. ಆ ಭಾಗದಲ್ಲಿ ಆಕ್ಟಿವ್ ಸೆಲ್ಸ್ ಗಳೇ ಬದುಕ್ತಿಲ್ಲ ಅಂದಾಗ ಆ ಜಾಗ ಸಾಯ್ತಾ ಬರುತ್ತೆ. ಕಿಡ್ನಿ ಮೇಲೆ ಒತ್ತಡ ಜಾಸ್ತಿ ಆಗತ್ತೆ. ಸೂಕ್ಷ್ಮಾತಿ ಸೂಕ್ಷ್ಮ ನರಮಂಡಲನ ಹೊಂದಿರ್ತಕ್ಕಂಥ ಕಣ್ಣು ಮೊದಲು ಡ್ಯಾಮೇಜ್ ಆಗುತ್ತೆ. ಯಾಕೆ ಅಂತಂದ್ರೆ ವೆರಿ ಸೆನ್ಸಿಟಿವ್ ಪಾರ್ಟ್ ಅದು. ರಕ್ತ ತುಂಬಾ ಸಣ್ಣದಲ್ಲಿರ್ತವೆ ಈ ನರಮಂಡಲಗಳು. ಅಂದ್ರೆ ಅವು ಯಾವಾಗ ನಿಮ್ಮ ಬ್ಲಡ್ ಅಲ್ಲಿ ಗ್ಲೂಕೋಸ್ ನ ಪ್ರಮಾಣ ಜಾಸ್ತಿ ಆಗುತ್ತೋ ಅದು ಅತ್ಯಂತ ಹಾನಿಗೊಳಗಾಗುತ್ತೆ. ಇದು ಟೈಪ್ 1 ಡಯಾಬಿಟಿಸ್ ಅಲ್ಲಿ ನಡೀತಕ್ಕಂತಹ ದ ಮೇಜರ್ ಮಿಸ್ಟೇಕ್. ಈಗ ನಿಮಗೆ ಟೈಪ್ 1 ಗೊತ್ತಾಯ್ತಲ್ವಾ? ಟೈಪ್ 2 ಬಗ್ಗೆ ತಿಳ್ಕೊಳ್ಳೋಣ. ಈ ಟೈಪ್ 2 ಹೇಗೆ ಅಂತಂದ್ರೆ, ಇನ್ಸುಲಿನ್ ಉತ್ಪಾದನೆ ಆಗ್ತಿದೆ, ಆದ್ರೆ ಆ ಇನ್ಸುಲಿನ್ಗಳು ಸರಿಯಾದ ರೀತಿಯಾಗಿ ಆ ಒಂದು ಭಾಗದಲ್ಲಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ನಿಮ್ಮ ಹತ್ರ ಏನ್ ಕೀ ಇದೆ, ಆ ಕೀ ಸರಿಯಾದ ಕೀನೇ ಉತ್ಪತ್ತಿ ಮಾಡ್ತಾ ಇಲ್ಲ. ಯಾಕೆ? ಒಂದು, ಸಿಕ್ಕಾಬಟ್ಟೆ ಒಬೆಸಿಟಿ ಇದೀವಿ. ಇಲ್ಲಿ ಲಿವರ್ನ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಯಾಕೆ ಪ್ರತಿಯೊಬ್ಬರಿಗೂ ಫಸ್ಟ್ ಲಿವರ್ನ ಕ್ಲಾರಿಟಿ ಮಾಡಿ ಅಂತ ಹೇಳ್ತೀವಿ ಅಂತಂದ್ರೆ, ಯಾರಲ್ಲಿ ಫ್ಯಾಟಿ ಲಿವರ್ ಕಂಡು ಬರುತ್ತೋ ಅವರು ಈಸಿಯಾಗಿ ಟೈಪ್ 2 ಡಯಾಬಿಟಿಸ್ ಗುರಿ ಆಗ್ತಾರೆ. ಇದು ಫಿಕ್ಸ್, ಇದು ಪ್ರೂವ್ಡ್, ಇದು ಹಲವು ಸಂಶೋಧನೆಗಳಲ್ಲಿ ಇದು ದೃಢಪಟ್ಟಿದೆ. ಸೊ ಹಾಗಾಗಿ ಫ್ಯಾಟಿ ಲಿವರ್ ಯಾರಿಗೆ ಕಂಡು ಅವರಿಗೆ ಡಯಾಬಿಟಿಸ್ ಇನ್ನೂ ಬಂದಿಲ್ಲ ಅಂತಂದ್ರೆ ಅದು ಅವರ ಪುಣ್ಯವಂತರು ಅಂತ ನಾವು ಹೇಳ್ಬೇಕಾಗತ್ತೆ. ಅಂದ್ರೆ ಅವ್ರೇನೋ ಪುಣ್ಯ ಮಾಡಿದ್ದಾರೆ, ಅವ್ರಿನ್ನೂ ಏನು ಯಾವ್ದೋ ಹೇಳ್ತಾರಲ್ಲ, ಯಾವ್ದೋ ಜನ್ಮದಲ್ಲಿ ಯಾವ್ದೋ ಹಕ್ಕಿಗೋ ಏನಕ್ಕೋ ನೀರಿಟ್ಟಿದ್ನೇನೋ ಪುಣ್ಯಾತ್ಮ ಈ ತರ ಆಗಿದ್ದಾನೆ ಅಂತ ನಾವು ಗಾದೆಗಳು ಕೇಳ್ತೀವಲ್ವಾ, ಆ ತರ ಇದು ಒಂದು ಸಿಚುವೇಶನ್ ಅಲ್ಲಿ ಉಂಟಾಗತ್ತೆ. ಆದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಲಿವರ್ನ ನಾನು ಶುದ್ಧಿ ಮಾಡ್ಬಿಟ್ನ ಅವಾಗ ಆಟೋಮೆಟಿಕಲಿ ಒಬೆಸಿಟಿ ಕಮ್ಮಿ ಆಗುತ್ತೆ. ಒಬೆಸಿಟಿ ಕಮ್ಮಿ ಆದಾಗ ನನಗೆ ಒಂದು ನಾರ್ಮಲ್ ಜೀವನಕ್ಕೆ ನಾನು ಮರಳಕ್ಕೆ ಆದ್ರೆ ನನ್ನ ಗಟ್ ಕ್ಲೀನ್ ಆಗುತ್ತೆ, ನನ್ನ ಗಟ್ ಚೆನ್ನಾಗಾಗುತ್ತೆ. ಈ ಟೈಪ್ 2 ಡಯಾಬಿಟಿಸ್ ಅಲ್ಲಿ ಇದ್ದವ್ರಿಗೆ ಹಸಿವು ಸಿಕ್ಕಾಪಟ್ಟೆ ಆಗುತ್ತೆ. ತುಂಬಾ ತಿನ್ಬೇಕು. ಯಾಕೆಂದ್ರೆ ಆಲ್ರೆಡಿ ದೇ ಆರ್ ಪ್ರೊಡ್ಯೂಸಿಂಗ್ ಲಾಟ್ ಆಫ್ ಗ್ಲೂಕೋಸ್ ಇನ್ ದೇರ್ ಬಾಡಿ. ಆ ಹಸಿವನ್ನ ಬ್ಯಾಲೆನ್ಸ್ ಮಾಡಕ್ಕೆ ಅವರು ಬ್ಲಾಕ್ ಕಾಫಿ, ಈ ಡಯಾಬಿಟಿಸ್ ಟೈಪ್ 2 ಡಯಾಬಿಟಿಸ್ ಇದೆಯಲ್ಲ, ಇವ್ರಿಗೆ ಏನಾದ್ರೂ ಒಂದು ಪವರ್ಫುಲ್ ಅಸ್ತ್ರ ಏನಾದ್ರು ಇದ್ರೆ ಅದು ಬ್ಲಾಕ್ ಕಾಫಿ ಸ್ನೇಹಿತರೆ. ಯಾಕೆಂದ್ರೆ ತುಂಬಾ ಹೊಟ್ಟೆ ಹಸಿತಾ ಇರುತ್ತೆ. ತುಂಬಾ ಹೊಟ್ಟೆ ಹಸಿದಾಗ ತುಂಬಾ ದೊಡ್ಡ ಲೋಟ ಬೇಕಾಗಿಲ್ಲ, ಸಿರಪ್ ಕುಡ್ದಂಗೆ 3 ಸಿಪ್ ಬ್ಲಾಕ್ ಕಾಫಿ ಕುಡಿದ್ರು ಸಾಕು, ಅವರು ಹೊಟ್ಟೆ ಹಸು ಆ ಸುಸ್ತು ತಲೆ ಸುತ್ತನ್ನ ಆಟೋಮೆಟಿಕಲಿ ಕಮ್ಮಿ ಮಾಡುತ್ತೆ. ಜೊತೆಗೆ ದಿ ಗಾಟ್ ಎನರ್ಜಿ. ಅವ್ರಿಗೆ ಏನ ಸುಸ್ತಾಗ್ತಿರುತ್ತೆ ಆ ಸುಸ್ತಿಗೆ ಎನರ್ಜಿ ಸಿಗುತ್ತೆ. ಸೊ ಹಂಗಾಗಿ ಬ್ಲಾಕ್ ಕಾಫಿ ಅತ್ಯದ್ಭುತವಾಗಿರ್ತಕ್ಕಂಥ ಅಮೃತ ಟೈಪ್ 2 ಡಯಾಬಿಟಿಸ್ ಇದ್ದವ್ರಿಗೆ. ಇಲ್ಲಿ ಒಂದು ಪ್ರಾಬ್ಲಮ್ ಇನ್ನೊಂದಿದೆ ಅವ್ರಿಗೆ. ಸರ್, ಯಾವಾಗ ಇವರ ದೇಹದಲ್ಲಿ ನಾವು ಟೈಪ್ 1 ಡಯಾಬಿಟಿಸ್ ಅಲ್ಲಿ ನಿಮ್ಮ ದೇಹದ ಆಟೋ ಇಮ್ಯೂನ್ ಡಿಸೀಸ್ಗೆ ಗುರಿಯಾಗಿ ಅಲ್ಲಿ ಪ್ಯಾನ್ಕ್ರಿಯಾಸಿಸ್ ಡ್ಯಾಮೇಜ್ ಆಗೋದನ್ನ ನೋಡಿದ್ರೆ, ಇಲ್ಲಿ ಪೂರ್ ಗಟ್ಟಿಂದ ಅಂದ್ರೆ ಕೆಟ್ಟ ಹೊಟ್ಟೆಯಿಂದ, ಅಂದ್ರೆ ಕೆಟ್ಟೋಗಿರೋ ಹೊಟ್ಟೆಯಿಂದ ಕೆಲವು ಬ್ಯಾಕ್ಟೀರಿಯಾಗಳು
ಕ್ವಾಲಿಟಿ ಇರ್ತಕ್ಕಂತಹ ಇನ್ಸುಲಿನ್ ಉತ್ಪಾದನೆಗೆ ತಕರಾರು ಮಾಡಿ ಇಲ್ಲಿ ಆ ಸಮಸ್ಯೆ ಹೆಚ್ಚಾಗ್ತಾ ಇರುತ್ತೆ. ಸೊ ಇಂಥ ಸಮಸ್ಯೆಗೆ ನಮ್ಮ ವರ್ಜಿನ್ ಕೊಕೊನಟ್ ಆಯಿಲ್ ಇದೆಯಲ್ಲ, ಅದ್ಭುತ 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 ಖಾಲಿ ಹೊಟ್ಟೆನಲ್ಲಿ ಕುಡಿಯೋಕೆ. ಅಂಡ್ ಇವತ್ತು ಇಡೀ ಪ್ರಪಂಚ ದೊಡ್ಡ ಸಂಶೋಧನೆಗೆ ಬಿದ್ದಿರೋದೇನು ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್. ಅಂದ್ರೆ ಇನ್ಸುಲಿನ್ ಉತ್ಪಾದನೆ ಮಾಡೋದಲ್ಲ, ಉತ್ಪಾದನೆಯಾದ ಇನ್ಸುಲಿನ್ ರೆಸಿಸ್ಟ್ ಆಗ್ತಿದೆಯಾ ಈ ಲೆಕ್ಕಕ್ಕೆ ತಲೆ ಕೆಡಿಸ್ಕೊತಾ ಇದಾರೆ. ಯಾಕೆ ಅಂತಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ನಿನ್ನ ದೇಹದಲ್ಲಿ ಬರಬೇಕು ಅಂತಂದಾಗ ನಿನ್ನ ಹಾರ್ಮೋನ್ ಸಮಚಿತ್ತವಾಗಿ, ಯಾಕೆಂದ್ರೆ ಇನ್ಸುಲಿನ್ ಈಸ್ ಆಲ್ಸೋ ಒನ್ ಆಫ್ ದ ಹಾರ್ಮೋನ್, ಅದು ಬೇರೆ ಅಲ್ಲ, ಒಂದು ಸಮಚಿತ್ತದಲ್ಲಿ ಬರಬೇಕು. ಅಂತ ಸಮಚಿತ್ತವಾದ ತಲೆಯಿಂದ ಕಾಲಿನ ಬುಡದವರೆಗೂ ನಿನ್ನ ದೇಹವನ್ನ ನಾರ್ಮಲ್ ಆಗಿರ್ತಕ್ಕಂಥ ಒಂದು ಅಮೃತ ಯಾವ್ದಾರ ಜಗತ್ತಲ್ಲಿದ್ರೆ ಅದು ವರ್ಜಿನ್ ಕೊಕೊನಟ್ ಆಯಿಲ್. ಸ್ನೇಹಿತರೆ, ಎಷ್ಟು ಹೆಮ್ಮೆ ಆಗುತ್ತೆ, ಎಷ್ಟು ಖುಷಿ ಆಗುತ್ತೆ, ಎಷ್ಟು ಒಂದು ಪ್ರೌಡ್ ಫೀಲ್ ಆಗುತ್ತೆ ನನಗೆ ಈ ವರ್ಜಿನ್ ಕೊಕೊನಟ್ ಆಯಿಲ್ ಮೇಲೆ ಅಂತಂದ್ರೆ, ಸ್ನೇಹಿತರೆ ಸಿಂಪಲ್ 2 ಮುಚ್ಚಳ ಅಷ್ಟೇ ಇಡೀ ಮನುಕುಲದ ಮಾನವರನ್ನ ಒಂದು ದಿಕ್ಕಿಂದ ಇನ್ನೊಂದು ದಿಕ್ಕಿಗೆ, ಅಂದ್ರೆ ರೋಗದಿಂದ ಆರೋಗ್ಯದ ಕಡೆಗೆ, ಒಂದು ಅವರು ಏನ್ ಅನುಭವಿಸ್ತಿದಾರೋ ಆ ನೋವಿನಿಂದ ಒಂದು ಖುಷಿಯ ಕಡೆಗೆ ಒಂದು ಶಿಫ್ಟಿಂಗ್. ಸ್ನೇಹಿತರೆ, ಅವನು ಕುಡಿಯೋದು 2 ಮುಚ್ಚಳ, ಬಟ್ ಇಡೀ ಅವನ ಹೆಲ್ತ್ ಅಕ್ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಶಿಫ್ಟ್ ಆಗುತ್ತೆ. ಅಂತ ಅದ್ಭುತವಾಗಿರೋ ಅಮೃತ ಇದು. ದೆನ್ ಇಲ್ಲೂ ಅಷ್ಟೇ ತುಂಬಾ ವೇಟ್ ಜಾಸ್ತಿ ಆಗ್ತಾರೆ, ನರ್ವಸ್ ಡ್ಯಾಮೇಜ್ ಆಗುತ್ತೆ, ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ವಿಷನ್ ಪ್ರಾಬ್ಲಮ್ ಆಗುತ್ತೆ. ಟೈಪ್ 1 ಟೈಪ್ 2 ಎಫೆಕ್ಟ್ ಮಾತ್ರ ಪವರ್ಫುಲ್ ಆಗಿ ಇರ್ತವೆ, ಅದರಲ್ಲಿ ಏನು ಇಲ್ಲ. ಫ್ರೀಕ್ವೆಂಟ್ಲಿ ಯೂರಿನ್ ಮಾಡಬೇಕು ಅನ್ಸುತ್ತೆ, ತುಂಬಾ ಬಾಯಾರಿಕೆ ಆಗುತ್ತೆ, ತುಂಬಾ ತಿನ್ಬೇಕು ಅನ್ಸುತ್ತೆ, ವೀಕ್ನೆಸ್ ಅನ್ಸುತ್ತೆ, ಬ್ಲರ್ಡ್ ವಿಷನ್, ಹೆಡ್ಯಾಕ್, ಡ್ರೈ ಮೌತ್, ಇದೆಲ್ಲದು ಟೈಪ್ 2 ಡಯಾಬಿಟಿಸ್ ನ ಮೇಜರ್ ನೀವು ನೋಡ್ತಕ್ಕಂತಹ ಒಂದು ವಿಚಾರಗಳಾಗಿ ಕಾಣ್ತವೆ. ಲಾಂಗ್ ಟರ್ಮ್ ಎಫೆಕ್ಟ್ ಅಲ್ಲಿ ನಾವೇನಾದ್ರೂ ಡಯಾಬಿಟಿಸ್ ನ ಕಂಟ್ರೋಲಿಗೆ ತಗೊಳ್ಳಿಲ್ಲ, ಅದನ್ನ ಬಿಟ್ಬಿಟ್ವಿ. ಕೆಲವ್ರು ಏನಂತಂದ್ರೆ ಖುಷಿಯಾಗಿ ಹೇಳ್ತಾರೆ, ನನಗೆ 250 ಐತೆ, 2 ಒಬ್ಬಟ್ಟು ತಿಂತ ಇನ್ ನೋಡು, ಎಂತದು ಆಗಲ್ಲ, ಸುಮ್ಮನ್ ಸರಿತಾ ಇರ್ಬೇಕು, ಅವಾಗ ಅದೇ ಕೇಳುತ್ತೆ ಮಾತಂತ. ನನ್ನ ಹತ್ರ ಉಡಾಫೆ ಮಾತಾಡೋರು ಜಲ್ದಿ ಫೋಟೋ ಫ್ರೇಮ್ ಅಲ್ಲಿ ಅವ್ರ ಮನೇಲಿ ಸೆಟ್ಲ್ ಆದವ್ರನ್ನ 100 ಜನ ನೋಡ್ಬಿಟ್ಟೆ. ಬರೀ ಉಡಾಫೆ, ಡಯಾಬಿಟಿಸ್ ಬಂತು ಅಂತಾನೂ ಗೊತ್ತು, ಪ್ರಾಬ್ಲಮ್ ಇದೆ ಅಂತಾನೂ ಗೊತ್ತು, ಆದ್ರೆ ಅವ್ರು ಯಾವತ್ತೂ ಬಗ್ಲಿಲ್ಲ, ಫುಡ್ ಅನ್ನ ಕಂಟ್ರೋಲ್ ಮಾಡಕ್ ಹೋಗ್ಲೇ ಇಲ್ಲ, ಬರೀ ಮಂಡಾಟ, ಬರೀ ನೆಗ್ಲೆಕ್ಟಬಲ್, ಅನುಭವಿಸಿದಾರೆ. ಯಾಕೆ ಅಂತಂದ್ರೆ ಲಾಂಗ್ ಟೈಮ್ ಅಲ್ಲಿ ಕಿಡ್ನಿ ತನ್ನ ಲಿಮಿಟ್ ನ ಕಳ್ಕೊಳುತ್ತೆ, ತನ್ನ ಸ್ಟ್ರೆಂತ್ ನ ಕಳ್ಕೊಳುತ್ತೆ, ಹಾರ್ಟ್ ಡಿಸೀಸ್ ಜಾಸ್ತಿ ಆಗುತ್ತೆ, ಸ್ಕಿನ್ ಡಿಸೀಸ್ ಜಾಸ್ತಿ ಆಗುತ್ತೆ. ಸೆಕ್ಷುವಲಿ ದೇ ಆರ್ ದ ಝೀರೋ. ಯಾರಿಗೆ ಡಯಾಬಿಟಿಸ್ ಜಾಸ್ತಿ ಬರುತ್ತೋ ಅವರು ಒಂದು ಸೆಕ್ಷುವಲ್ ಲೈಫ್ ಅನ್ನೋದನ್ನೇ ಒಂದು ಘನಘೋರವಾದ ಪರಿಸ್ಥಿತಿಲಿ ಇರ್ತಾರೆ. ಹಲ್ಲಿನ ಸಮಸ್ಯೆ, ಫುಡ್ ಪ್ರಾಬ್ಲಮ್, ಐ ಡ್ಯಾಮೇಜ್, ಇದೆಲ್ಲದು ಸಾಮಾನ್ಯ. ಸೊ ನಮ್ ಜನ ಸ್ವದೇಶಿ ದೇಶದಲ್ಲಿ ವಿ ಆರ್ ದ ವೆರಿ ಲಕ್ಕಿಯಸ್ಟ್ ಪೀಪಲ್. ವೈ? ಬಿಕಾಸ್ ಈ ಡಯಾಬಿಟಿಕ್ ಫಾರ್ಮುಲಾ ಬರೋದ್ಕಿಂತ ಮುಂಚೆನೆ ನಮ್ಮವ್ರ ರಿಸಲ್ಟ್ ನ ವರ್ಜಿನ್ ಕೊಕೊನಟ್ ಆಯಿಲ್ ಅಲ್ಲಿ ಕಂಡಿಡ್ಕೊಬಿಟ್ಟಿದ್ರು. ವರ್ಜಿನ್ ಕೊಕೊನಟ್ ಆಯಿಲ್ ಪರ್ಟಿಕ್ಯುಲರ್ ಆಗಿ ನಾನು ಎಷ್ಟು ಮೀಟಿಂಗ್ಸ್ ನ ಮಾಡಿದ್ದೀನಿ, ನಾನು ಎಷ್ಟು ಟ್ರೈನಿಂಗ್ಸ್ ನ ಕೊಟ್ಟಿದ್ದೀನಿ. ಡಯಾಬಿಟಿಸ್ ಒಳ್ಳೇದು ಅಂತ ಹೇಳ್ತಿದ್ವಿ ವಿನಃ ಡಯಾಬಿಟಿಸ್ಗೆ ಯಾವ ಸ್ಟೆಪ್ ಅಲ್ಲಿ, ಯಾವ ಹಂತದಲ್ಲಿ ದೇಹದಲ್ಲಿ ಈ ಟೈಪ್ 1 ಇರ್ಬೋದು, ಟೈಪ್ 2 ಇರ್ಬೋದು, ಅದಕ್ಕೆ ಯಾವ ತರ ಈ ವರ್ಜಿನ್ ಕೊಕೊನಟ್ ಆಯಿಲ್ ಸಹಾಯ ಮಾಡುತ್ತೆ ಅಂತ ಇವತ್ತೇ ಫಸ್ಟ್ ನಾನು ಹೇಳ್ತಾ ಇರೋದು. ಯಾಕೆಂತಂದ್ರೆ ಇದಿಷ್ಟೇ ಸ್ನೇಹಿತರೆ, ಪರ್ಟಿಕ್ಯುಲರ್ ಡಿಸೀಸ್ ನ ತಗೊಂಡು ಒಂದು ಪ್ರಾಡಕ್ಟ್ ನ ಎಕ್ಸ್ಪ್ಲೈನ್ ಮಾಡಕ್ ಹೋದಾಗ ನಾವ್ ಅದನ್ನ ಬಹಳ ಪರ್ಫೆಕ್ಟ್ ಆಗಿ ಹೇಳ್ಬೋದು. ನನಗಿರ್ತಿದ್ದ 1 ಗಂಟೆನಲ್ಲಿ ಇಡೀ ವರ್ಜಿನ್ ಕೊಕೊನಟ್ ಆಯಿಲ್ ವಿಶ್ವರೂಪ ಅರ್ಥ ಮಾಡಿಸೋಂದಾಗ ನಮಗೆ ಅರ್ಥ ಮಾಡ್ಸಕ್ ಆಗ್ತಿರ್ಲಿಲ್ಲ. ಬಟ್ ಈ ನವ್ವೆ ಡೇಸ್ ವರ್ಜಿನ್ ಕೊಕೊನಟ್ ಆಯಿಲ್ ಎಲ್ಲೆಲ್ಲಿ ಕೆಲಸ ಮಾಡ್ತಿತ್ತು ಅಂತ ನಾವು ಹೇಳ್ತಾ ಇದ್ವಿ. ಸ್ನೇಹಿತರೆ, ಈ ಡಿಸೀಸ್ ಅಲ್ಲೂ ಅಷ್ಟೇ 80% ಪರಿಣಾಮಕಾರಿಯಾಗಿ ವರ್ಜಿನ್ ಕೊಕೊನಟ್ ಆಯಿಲ್ ಕೆಲಸ ಮಾಡುತ್ತೆ. 80%. ವೈ? ಬಿಕಾಸ್ ಸೋ ನ್ಯಾಚುರಲ್, ಸೋ ಪವರ್ಫುಲ್, ಇಮ್ಯುನಿಟಿನ ಸ್ಟ್ರಾಂಗ್ ಮಾಡುತ್ತೆ. ಆಟೋ ಇಮ್ಯೂನ್ ನ ಯಾವ ಬ್ಯಾಕ್ಟೀರಿಯಾಗಳು ಟ್ರಿಗರ್ ಮಾಡಿರ್ತಾವೋ, ಯಾಕೆ ಅಂತಂದ್ರೆ ಇಮ್ಯುನಿಟಿನಲ್ಲಿ 2 ಬರುತ್ತೆ, ಸಿಸ್ಟಮ್ಯಾಟಿಕ್ ಒಂದು, ನಿಮ್ಮ ಇಂಟರ್ನಲ್ ಒಂದು. ಆ 2 ಇಮ್ಯುನಿಟಿಗಳ ಕ್ಲಾಶ್ ಇಂದ ಆಟೋ ಇಮ್ಯುನಿಟಿ ಆಗಿ ಯಾವ ಪ್ಯಾನ್ಕ್ರಿಯಾಸ್ಗೆ ಡ್ಯಾಮೇಜ್ ಆಗುತ್ತೋ ಅದನ್ನ ಲೈಫ್ ಟೈಮ್ ಅಲ್ಲಿ ಅದು ಬರಕ್ ಬಿಡಲ್ಲ. ಆ ಇಮ್ಯುನಿಟಿನ ಯಾವತ್ತು, ಯಾಕೆಂದ್ರೆ ಜೀವನ ಪರ್ಯಂತ ಇವನು ಇಮ್ಯುನಿಟಿನ ಇವನ್ ದೇಹದಲ್ಲಿ ಸಾಯಿಸ್ಕೊಂಡೇ ಬರ್ತಾವನೆ. ತಿನ್ನು, ಮಜ್ಜಾ ಮಾಡು, ಹೋಗು, ಡ್ರಿಂಕ್ಸ್ ಮಾಡು, ಎಣ್ಣೆ ಹೊಡಿ, ಅಡ್ಡಾಡು, ಇಮ್ಯುನಿಟಿ ಅಂದ್ರೇನು?
ಅದೇ ಒಂದು ಪ್ರಶ್ನೆ ಮಾಡ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಟೋ ಇಮ್ಯೂನ್ ಡಿಸೀಸ್. ಸೊ ಇದೇ ತರ ಈ ವರ್ಜಿನ್ ಕೋಕೋನಟ್ ಆಯಿಲ್ ಅದರಿಂದನೂ ರಕ್ಷಣೆ ಮಾಡುತ್ತೆ, ಕ್ಲೆನ್ಸ್ ಮಾಡುತ್ತೆ ಇಡೀ ದೇಹನ, ಇಡೀ ನರಮಂಡಲದ ಸೂಕ್ಷ್ಮವಾಗಿರೋ ಜಾಗಗಳಲ್ಲಿ. ಎಕ್ಸಾಂಪಲ್, ಕ್ಲೆನ್ಸಿಂಗ್ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಕಂಪ್ನಿಗಳು ಈ ಡಿಟಾಕ್ಸ್ ಅಂತ ಒಂದು ಮಾತ್ರೆಗಳನ್ನ ಮಾಡ್ತವೆ. ಈ ಡಿಟಾಕ್ಸ್ ಅಂತಕ್ಕಂಥದ್ದು ನೀವು ಇಂಟೆಸ್ಟೈನ್ ಇರ್ಬೋದು, ದಟ್ ಇಸ್ ನಾಟ್ ಎ ಡಿಟಾಕ್ಸ್. ಡಿಟಾಕ್ಸ್ ಅಂದ್ರೆ ಫುಲ್ ನಿಮ್ ಬಾಡಿ ಡಿಟಾಕ್ಸ್ ಆಗ್ಬೇಕು. ಬಾಡಿ ಡಿಟಾಕ್ಸ್ ಅಂತಂದ್ರೆ 1,20,000 ಕಿಲೋಮೀಟರ್ ನಿಮ್ಮ ರಕ್ತನಾಳ ಇರ್ಬೋದು, ನಿಮ್ಮ ಲಿವರ್ ಇಂದ ಹಿಡಿದು ಇಡೀ ನಿಮ್ಮ ಬಾಡಿನ ಡಿಟಾಕ್ಸ್ ಮಾಡಬೇಕು. ಅದರಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್ ಸಿಂಹ ಹಸ್ತದಲ್ಲಿ ಕೂತಿದೆ ಡಿಟಾಕ್ಸ್ ಮಾಡೋದ್ರಲ್ಲಿ, ಮತ್ತು ರೋಗ ನಿರೋಧಕ ಶಕ್ತಿನ ದೇಹದಲ್ಲಿ ಪುನರ್ ಸ್ಥಾಪಿಸೋದ್ರಲ್ಲಿ. ಈ ಡಯಾಬಿಟಿಕ್ ಫಾರ್ಮುಲಾ ಏನಿದೆ ಸ್ನೇಹಿತರೆ, ಇದು ಟೈಪ್ 1 ಟೈಪ್ 2. ಸರ್ ಇದು ಯಾವ್ದಕ್ ಕೆಲಸ ಮಾಡುತ್ತೆ ಅಂತ ಕೇಳ್ಬೇಡಿ, ಎರಡಕ್ಕೂ ಕೆಲಸ ಮಾಡುತ್ತೆ. ಯಾಕೆಂದ್ರೆ ಇದರ ಕಾಂಬಿನೇಷನ್ ನ ಅಷ್ಟು ಪವರ್ಫುಲ್ ಆಗಿ, ಅಷ್ಟು ಬ್ಯೂಟಿಫುಲ್ ಆಗಿ ನಾವು ರೆಡಿ ಮಾಡಿದೀವಿ. ಫಸ್ಟ್ ಇದಕ್ಕೆ ನಾವು ಹೈಯೆಸ್ಟ್ ಆಗಿ ಬೆಳೆಸಿರೋದೇನು ಅಂತಂದ್ರೆ ಮೆಂತ್ಯ ಅಂತ ತಾವೆಲ್ಲರೂ ಕೇಳ್ತೀರಿ. ಈ ಮೆಂತ್ಯದಲ್ಲಿ ಗ್ಲಟೋಮಿನಿನ್ ಅನ್ನೋ ಒಂದು ಅಂಶನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಮೆಂತ್ಯ ಅಂದ್ರೆ ಮೆಂತ್ಯನ ಪುಡಿ ಮಾಡಿ ಮಾತ್ರ ಮಾಡಕ್ಕಾಗಲ್ಲ. ಆ ಗ್ಲಟೋಮಿನಿನ್ ಏನಿದೆ ಸ್ನೇಹಿತರೆ, ಅದು ರಿಚ್ ಇನ್ ಫೈಬರ್ ಅಂತ ಕಾಣುತ್ತೆ. ಅಂದ್ರೆ ಎಂತ ಬೆಸ್ಟ್ ಫೈಬರ್ ಅಂತಂದ್ರೆ ನಿಮ್ಮ ದೇಹದಲ್ಲಿ ಒಂದು ಈ ಇನ್ಸುಲಿನ್ ಪ್ರೊಡಕ್ಷನ್ ನ ಇಂಪ್ರೂವ್ ಮಾಡೋದ್ರಲ್ಲಿ, ಓಕೆ, ಅಂಡ್ ನಿಮ್ಮ ದೇಹದ ಒಂದು ಶುಗರ್ ಲೆವೆಲ್ ನ ಸ್ಪೈಕ್ ನ ಕಂಟ್ರೋಲ್ ಮಾಡೋದ್ರಲ್ಲಿ, ಜೊತೆಗೆ ಹಾರ್ಟ್ ಹೆಲ್ತ್ ನ ಟೋಟಲಿ ನಿಮ್ ದೇಹದ ಓವರ್ ಆಲ್ ಏನಿದೆ ಅದರನ್ನೆಲ್ಲ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಇದು ಸಿಂಹ ಹಸ್ತ ಆಗಿರುತ್ತೆ. ಆ ಪರ್ಟಿಕ್ಯುಲರ್ ಆ ಅಂಶವನ್ನ ಈ ಒಂದು ಮಾತ್ರೆಯಲ್ಲಿ ಬಹುಪಾಲು ನಾವು ಇದರಲ್ಲಿ ಬಳಸಿದೀವಿ. ಸೆಕೆಂಡ್ ಒನ್ ಸ್ನೇಹಿತರೆ, ಇದರಲ್ಲಿ ಇನ್ಫ್ಲೂಯೆನ್ಸ್ಡ್ ಆಗಿರೋದು ಹಾಗಲಕಾಯಿ. ಹಾಗಲಕಾಯಿನಲ್ಲಿ ಪಾಲಿಪೆಪ್ಟೇಟ್ ಅಂತ ಇರುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ನಾನು ಹೇಳ್ಬೇಕು, ಇದನ್ನ ಫಸ್ಟ್ ಪ್ಲಾಂಟ್ ಬೇಸ್ಡ್ ಇನ್ಸುಲಿನ್ ಅಂತಾನು ಕರೀತಾರೆ, ಅಂದ್ರೆ ಸಸ್ಯಗಳ ಇನ್ಸುಲಿನ್ ಅಂತಾನೆ ಕರೀತಾರೆ. ಈ ಪಾಲಿಪೆಪ್ಟೇಟ್ ಅಂತ ಏನ್ ಬರುತ್ತೆ, ಇದು ನಮ್ಮ ದೇಹದಲ್ಲಿ ಯಾವ ಹಂತದಲ್ಲಿ ಇನ್ಸುಲಿನ್ ನ ಒಂದು ಸೋಲಾಗಿರುತ್ತೋ ಅದಕ್ಕೆ ಒಂದು ಸೇತುವೆ ತರ ವರ್ಕ್ ಆಗಿ ಎಷ್ಟೋ ಜನ ಏನ್ ಮಾಡ್ತಾರೆ, ಹಾಗಲಕಾಯಿನ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ತಿಂತಾರೆ. ನಾವು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಹೇಳ್ತಾ ಇದ್ದೀವಿ, ಒಂದು ಮಾತ್ರೆಯಲ್ಲಿ ಸರಿಸುಮಾರು 3ರಿಂದ 4 ಹಾಗಲಕಾಯಿ, ಅಂದರೆ ಆ ಪಾಲಿಪೆಪ್ಟೇಟ್ ಇದೆಯಲ್ಲ ಅದನ್ನ ರೆಸಿಸ್ಟ್ ಮಾಡ್ಕೊಳಕ್ಕೆ ಅಥವಾ ಅದನ್ನ ಡೈಜೆಷನ್ ಮಾಡ್ಕೊಳಕ್ಕೆ, ಅದರಲ್ಲಿರೋ ಆ ಅಂಶನ ದೇಹದ ರಕ್ತದಲ್ಲಿ ಬಿಡುಗಡೆ ಆಗಕ್ಕೆ 4ರಿಂದ 5 ಹಾಗಲಕಾಯಿ ತಿನ್ಬೇಕು. ಅದು ಹೈಲಿ ರಿಸ್ಕ್, ಅದು ಚಾನ್ಸು ಇಲ್ಲ. ದೆನ್ ವಿ ಡಿಸೈಡೆಡ್ ಹಾಗಲಕಾಯಿ ಇದಿದೆ, ಬಟ್ ಅದು ತಿನ್ನೋದು ಹೆಂಗೆ? ಆ ಪಾಲಿಪೆಪ್ಟೇಟ್ ನ ಎಕ್ಸ್ಟ್ರಾಕ್ಷನ್ ಮಾಡಿ ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ಒಂದು ಮಾತ್ರೆ, ನಮ್ದು ಏನು ಟ್ಯಾಬ್ಲೆಟ್ ಡಯಾಬಿಟಿಕ್ ಫಾರ್ಮುಲಾ ತಿಂತೀರಾ ನೀವ್ ಅಂದ್ಕೊಳ್ರಿ, ಅದರಲ್ಲಿ 4-5 ಹಾಗಲಕಾಯಿ ದೇಹದೊಳಗೆ ಹೋದಾಗ ಯಾವ ಪಾಲಿಪೆಪ್ಟೇಟ್ ಆ ಮಟ್ಟಕ್ಕೆ ರಿಲೀಸ್ ಆಗ್ಬೇಕೋ ಅದು ಇದರಲ್ಲಿ ರಿಲೀಸ್ ಆಗುತ್ತೆ. ವೆಯ್ಟ್ ಲಾಸಿಗೆ ಸಹಾಯ ಮಾಡುತ್ತೆ, ಅಂಡ್ ಪ್ಯಾಂಕ್ರಿಯಾಟಿಕ್ ಸರ್ವೈಲಿಂಗ್ ನ ಇದು ಬಹಳ ಚೆನ್ನಾಗಿ ಮಾಡುತ್ತೆ, ಇನ್ಸುಲಿನ್ ನ ಎನ್ಹಾನ್ಸ್ ಮಾಡುತ್ತೆ, ಗ್ಲೂಕೋಸ್ ಅಬ್ಸರ್ಪ್ಷನ್ ಅಂದ್ರೆ ಸೆಲ್ಸ್ ಫಾಸ್ಟ್ ಆಗಿ ಗ್ಲೂಕೋಸ್ ನ ಅಬ್ಸರ್ವ್ ಮಾಡೋ ತರ ಒಂದು ಸಿಚುವೇಶನ್ ನ ಕ್ರಿಯೇಟ್ ಮಾಡುತ್ತೆ, ಗ್ಲೂಕೋಸ್ ಲೆವೆಲ್ ನ ಕಮ್ಮಿ ಮಾಡುತ್ತೆ, ಜೊತೆಗೆ ಮೆಟಬಾಲಿಸಮ್, ಈ ಗ್ಲೂಕೋಸ್ ಮೆಟಬಾಲಿಸಮ್ ಏನಿದೆ ಅದನ್ನ ಎನ್ಹಾನ್ಸ್ ಮಾಡೋ ಒಂದು ಮಾಂತ್ರಿಕ ಶಕ್ತಿ ಈ ಪಾಲಿಪೆಪ್ಟೇಟ್ ಅಲ್ಲಿ ಇರುತ್ತೆ, ಅದು ಹಾಗಲಕಾಯಲ್ಲಿ ಇರುತ್ತೆ. ಇದನ್ನ ನಾವು ಈ ಒಂದು ಅಂಶದಲ್ಲಿ ಆಡ್ ಮಾಡಿದೀವಿ ಸ್ನೇಹಿತರೆ. ಇದಂತೂ ಅದ್ಭುತವಾಗಿರ್ತಕ್ಕಂತಹ ಒಂದು ಬೇರು ಸ್ನೇಹಿತರೆ. ಇದರಲ್ಲಿ ನಾವು ಏನು ಈ ಬಹಳ ಒಂದು ವಿಶೇಷವಾಗಿ ನಾನು ಹೇಳ್ಬೇಕು ಅಂತಂದ್ರೆ, ಗರ್ಭಾವಸ್ಥೆನಲ್ಲಿ ಕೆಲವರಿಗೆ 3ನೇದೇನಿದೆ ನಾವು ಡಯಾಬಿಟಿಸ್ ಅಂತ ಕರಿತೀವಲ್ವಾ, ಅದು ಗರ್ಭಾವಸ್ಥೆಯಲ್ಲಿ ಕೆಲವು ಹೆಣ್ಮಕ್ಳಿಗೆ ಬರುತ್ತೆ. ಆ ಗರ್ಭಾವಸ್ಥೆಯಲ್ಲಿ ಬರ್ತಕ್ಕಂತಹ ಡಯಾಬಿಟಿಸ್ನು ಕೂಡ ಆ ತಾಯಂದರಲ್ಲಿ ಕಡಿಮೆ ಮಾಡೋದು, ಅಂಡ್ ಅನುವಂಶಿಕವಾಗಿ ಏನ್ ಟ್ರಾನ್ಸ್ಫರ್ ಆಗುತ್ತೆ. ಎಕ್ಸಾಂಪಲ್, ಸರ್ ನನಗೆ ಡಯಾಬಿಟಿಸ್ ಇದೆ, ನಾನಿನ್ನೂ ಮದುವೆ ಆಗಿಲ್ಲ, ಸೊ ವಾಟ್ ಟು ಡೂ? ನಾನೀಗ ಡಯಾಬಿಟಿಸ್ ಇದ್ದೀನಿ, ಏನ್ ಕೊಡ್ತಾರೆ, ಏನೋ ಸುಳ್ಳು ಹೇಳೋ ಪಳ್ಳು ನಾನು ಮದುವೆ ಆಗ್ತೀನಿ. ಸೊ ನನಗೆ ಹುಟ್ಟೋ ಮಗುಗೆ, ಯಾಕೆ ನಾನೀಗ ಡಯಾಬಿಟಿಸ್ ಇರೋದ್ರಿಂದ ಚಾನ್ಸಸ್ ಜಾಸ್ತಿ ಇದೆ ಅಲ್ವಾ, ಆ ಪುಟ್ಟ ಮಗು ಡಯಾಬಿಟಿಸ್ ಬರ್ಬೋದಲ್ವಾ,
ಆ ಯೋಚನೆನೂ ಕೂಡ ಈ ಬರ್ಬ್ರೈನ್ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಅದರದ್ದು ಸ್ವಲ್ಪನೂ ಸಮಸ್ಯೆ ಬೇಡ. ವೆಯ್ಟ್ ಲಾಸ್ ನ ಕಮ್ಮಿ ಮಾಡುತ್ತೆ. ಟೈಪ್ 2 ಡಯಾಬಿಟಿಸ್ ಅಲ್ಲಿ ಯಾರ್ಯಾರು ಸಫರ್ ಪಡ್ತೀರಿ ಫ್ಯಾಟಿ ಲಿವರ್ ಅದಕ್ಕೂ ಹೆಲ್ಪ್ ಮಾಡುತ್ತೆ. ಶುಗರ್ನ ಕ್ರೇವಿಂಗ್ಸ್ ನ ಕಿಲ್ ಮಾಡಾಕತ್ತೆ. ಇನ್ಸುಲಿನ್ ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ಗ್ಲೂಕೋಸ್ ಲೆವೆಲ್ ನ ಕಮ್ಮಿ ಮಾಡುತ್ತೆ. ಈ ಅದ್ಭುತನೂ ಇದಕ್ಕೆ ನಾವು ಆಡ್ ಮಾಡಿದೀವಿ. ಇನ್ನ ಕಿಮುಕ, ಇದೊಂದು ಅದ್ಭುತವಾಗಿರ್ತಕ್ಕಂತಹ ಸಸ್ಯ ಸ್ನೇಹಿತರೆ. ಇದನ್ನು ಕೂಡ ಪ್ಲಾಂಟ್ ಇನ್ಸುಲಿನ್ ಅಂತಾನೆ ಕರೀತಾರೆ. ಇದರಲ್ಲೂ ಅಷ್ಟೇ ಇನ್ಸುಲಿನ್ ಸೆನ್ಸೇಷನ್ ಇಂಪ್ರೂವ್ ಮಾಡುತ್ತೆ. ಈ ಸಸ್ಯದ ವಿಶೇಷತೆ ಏನು ಅಂತಂದ್ರೆ, ಈ ಸಸ್ಯ ಏನು ಇದೆ ಇದಕ್ಕೆ ಹಲವಾರು ಸಂಶೋಧನೆಗಳು ನಡೀತವೆ. ಅದರಲ್ಲಿ ಒಂದು ಪ್ರಮುಖವಾಗಿರೋ ಸಂಶೋಧನೆ, ಸಿಹಿಯಾದ ಅಂಶ ಈ ಗಿಡದತ್ರ ಬಿದ್ರೂ ಸಹ ಈ ಗಿಡ ಅದನ್ನ ಬಹಳ ಚೆನ್ನಾಗಿ ಅಬ್ಸರ್ವ್ ಮಾಡಿ ರಣಭಯಂಕರವಾಗಿ ಬೆಳೀತಕ್ಕಂತ ಗಿಡ ಅಂತ ಇದ್ರ ಮೇಲೆ ಒಂದು ಸಂಶೋಧನೆ ನಡೆಯುತ್ತೆ. ಅಂದ್ರೆ ಎಲ್ಲಾ ಗಿಡಗಳು ಕೂಡ ಒಳ್ಳೆಯದೇ, ಹಲವಾರು ಪೋಷಕಾಂಶಗಳನ್ನ ತಗೋತವೆ. ಆದ್ರೆ ಸಿಹಿಯಾದಂತ ಅಂಶ ಬಿದ್ದಾಗ ಆ ಗಿಡಗಳು ಆ ಮಟ್ಟದ ಒಂದು ಪ್ರತಿಕ್ರಿಯೆಯನ್ನ ಕೊಡಲ್ಲ. ಆದ್ರೆ ಈ ಗಿಡ ಪರ್ಟಿಕ್ಯುಲರ್ ಆಗಿ ಸಿಹಿಗೆ ಸ್ಪಂದಿಸುವ ಗಿಡವಾದ್ದರಿಂದ ನಮ್ಮ ದೇಹದಲ್ಲಿರುವ ಸಿಹಿಯಾದ ಅಂಶವನ್ನ ಕಮ್ಮಿ ಮಾಡಿ ಈ ಏನು ಈ ಲಿಪಿಡ್ ಪ್ರೊಫೈಲ್ಸ್ ಅಂತ ಕರಿತೀವಿ ಅದನ್ನ ಲೆವೆಲ್ ಮಾಡಿ, ಓಕೆ, ಆಕ್ಸಿಡೇಟಿವ್ ಸ್ಟ್ರೆಸ್ ನ ಕಮ್ಮಿ ಮಾಡಿ, ನಮ್ಮ ಪ್ಯಾಂಕ್ರಿಯಾಟಿಕ್ ಫಂಕ್ಷನ್ಸ್ ನ ತುಂಬಾ ಚೆನ್ನಾಗಿ ಮಾಡಿ, ಮತ್ತೆ ಗ್ಲೂಕೋಸ್ ಮೆಟಬಾಲಿಸಮ್ ನ ತುಂಬಾ ಚೆನ್ನಾಗಿ ಅಂದ್ರೆ ಕರೆಕ್ಟ್ ಶಿಸ್ತುಬದ್ಧವಾಗಿ ಲಯಬದ್ಧವಾಗಿ ತಗೊಂಡೋಕೆ ಈ ಕಿಮುಕ ಪ್ಲಾಂಟ್ ತುಂಬಾ ಇನ್ನ ವಿಜಯಸಾರ ಇದೆಂದು ಅದ್ಭುತ. ಇದರಲ್ಲಿ 4 ಪ್ರಮುಖ ಆಂಟಿ ಆಕ್ಸಿಡೆಂಟ್ಗಳು ಬರ್ತವೆ. ಆ 4 ಪ್ರಮುಖವಾದ ಆಂಟಿ ಆಕ್ಸಿಡೆಂಟ್ಗಳು ಕೂಡ ಆಯುರ್ವೇದದಲ್ಲಿ ಇದಕ್ಕೆ ಅದರದ್ದೇ ಆದಂತ ಒಂದು ಮಹತ್ತರವಾದ ಸ್ಥಾನ ಇದೆ. ಸೊ ಅದು ಕೂಡ ಸೇಫ್. ಇವೆಲ್ಲ ಏನ್ ಕೆಲಸ ಮಾಡ್ತಿದ್ದವೋ ಅದೇ ತರ ಫ್ಯಾಟಿ ಲಿವರ್ ನ ಕಮ್ಮಿ ಮಾಡುತ್ತೆ, ವೆಯ್ಟ್ ಲಾಸ್ ನ ನೋಡಿ ಸರ್, ಡಯಾಬಿಟೀಸ್ಗೂ ವೆಯ್ಟ್ ಲಾಸ್ಗೂ ಟೈಪ್ 1 ಡಯಾಬಿಟೀಸ್ ಅಲ್ಲಿ ಅಷ್ಟೇ ಅವನು ವೆಯ್ಟ್ ಲಾಸ್ ಆಗ್ತಾನೆ, ಬಟ್ ಟೈಪ್ 2 ನಲ್ಲಿ ಹೆವಿ ವೆಯ್ಟ್ ಇರ್ತಾರ ಅವ್ರು. ಸೊ ಅಂತವ್ರಿಗೆ ಇದು ಹೆಂಗ್ ಸಹಾಯ ಮಾಡುತ್ತೆ? ನೀವಿದನ್ನ ತಗೋತೀರಿ, ತಗೊಂಡಾಗ ಇನ್ಸುಲಿನ್ ಅಷ್ಟೇ ನೇರವಾಗಿ ಸಾಧ್ಯತೆ ಆಗ್ಬಾರ್ದು. ಇನ್ಸುಲಿನ್ ಮತ್ತು ಅವ್ರಿಗೂ ನಮಗೂ ವ್ಯತ್ಯಾಸ ಇರಲ್ಲ. ಪರಿಪೂರ್ಣವಾದ ನಿಮ್ಮ ಜೀವನ ಶೈಲಿಯನ್ನ ನಿಮಗೆ ವಾಪಸ್ ಕೊಟ್ಟು ನಾವು ನಿಮ್ಗೆ ಈ ಒಂದು ವ್ಯಾಧಿಯಿಂದ ನಿಮ್ಮನ್ನ ಆಚೆಗೆ ತರಬೇಕು ಅಂದಾಗ ಇಷ್ಟು ಪವರ್ಫುಲ್. ಇದ್ರ ಜೊತೆಗೆ ಸ್ನೇಹಿತರೆ ಇದ್ರ ಜೊತೆಗೆ ನೋಡಿ, ನಾವು ಆಯುರ್ವೇದಿಕ್ ಸಾರಗಳು, ಗಿಡಮೂಲಿಕೆಗಳು ಯಾವ್ದ್ಯಾವ್ದ್ರಿಂದ ಸಿಗುತ್ತೋ ಅದರಿಂದ ರಿಚ್ ಮಾಡೋದ್ರ ಜೊತೆಗೆ ನಾವು ವಿಟಮಿನ್ಸ್ ಗಳನ್ನ ಒಂದು ಭಂಡಾರ ಮಾಡಿದ್ವಿ. ಇದ್ರಲ್ಲಿ ನನ್ನ ಮೋಸ್ಟ್ ಫೇವರೇಟ್, ಮೋಸ್ಟ್ ಪಾಪ್ಯುಲರ್ ಇದ್ರೆ ಅದು ಆಲ್ಫಾ ಲೈಪೋಲಿಕ್ ಆಸಿಡ್. ದೊಡ್ಡ ಸೆಲೆಬ್ರಿಟಿಗಳು ಅದರ ಮಾತ್ರ ನೋಡ್ತಾರೆ. ಅಂದ್ರೆ ಇಲ್ಲೇನು ಕೆಳಗಿದೆಯಲ್ಲ ಆಲ್ಫಾ ಲೈಪೋಲಿಕ್ ಆಸಿಡ್, ಅದು ಆಂಟಿ ಏಜಿಂಗ್ ಅಂತಾನು ಕರೆಯುತ್ತೆ. ಅದು ಎಂತ ಒಂದು ಬ್ಯೂಟಿಫುಲ್ ವಿಟಮಿನ್ ಅಂತಂದ್ರೆ, ಜೀವನದಲ್ಲಿ ಮತ್ತಿನ್ಯಾವತ್ತು ಡಯಾಬಿಟಿಸ್, ಈ ಪ್ರೀ ಡಯಾಬಿಟಿಸ್, ನಮ್ಮನೇಲಿ ನಮ್ಮ ಅಪ್ಪನ ಡಯಾಬಿಟಿಸ್ ಇತ್ತು, ಅವ್ರಿಗೆ ಡಯಾಬಿಟಿಸ್ ಇತ್ತು, ಇವ್ರಿಗೆ ಡಯಾಬಿಟಿಸ್ ಇದ್ರೆ ಅವ್ರ ಹತ್ರಕ್ಕೂ ಸುಳಿಬಾರ್ದು ಅಂತ ದೊಡ್ಡ ಸೆಲೆಬ್ರಿಟಿಗಳು ಇದನ್ನ ತಗೋತಾರೆ. ಅದನ್ನು ನಾವಿಲ್ಲಿ ಆಡ್ ಮಾಡಿದೀವಿ. ಬಯೋಟಿನ್, ವಿಟಮಿನ್ B12, ಮೆಗ್ನೀಷಿಯಂ, ಜಿಂಕ್. ಸ್ನೇಹಿತರೆ ಇಲ್ಲಿ ಹಾಕಿರೋದು ಕಮ್ಮಿ, ಇದಕ್ಕಿಂತಲೂ ಜಾಸ್ತಿ ಪ್ರಮಾಣದಲ್ಲಿ ವಿಟಮಿನ್ ಇ, ವಿಟಮಿನ್ ಎ, ಎಲ್ಲ ಬ್ರಹ್ಮಾಂಡಗಳ ಒಂದು ಪರಿಮಿತವಾಗಿ ನಾವು ಈ ಒಂದು ಡಯಾಬಿಟಿಕ್ ಫಾರ್ಮುಲಾವನ್ನ ರೆಡಿ ಮಾಡಿದೀವಿ. ಇದನ್ನ ನೀವು ಓಕೆ ಲೆಟ್ ಇಟ್ ಬಿ. ಸೊ ರೆಕಾರ್ಡಿಂಗ್ ಇನ್ ಪ್ರೋಗ್ರೆಸ್. ಈ ತರ ಒಂದು ಅತ್ಯದ್ಭುತವಾಗಿರ್ತಕ್ಕಂತಹ ಅದ್ಭುತವಾಗಿ ಈ ಒಂದು ಡಯಾಬಿಟಿಕ್ ಫಾರ್ಮುಲಾ ನಮ್ದು ರೆಡಿ ಆಗಿದೆ. ಈ ಡಯಾಬಿಟಿಕ್ ಫಾರ್ಮುಲಾನ ಬಳಸೋದು ಯಾಕೆ ಸ್ನೇಹಿತರೆ? ಬೆಳಿಗ್ಗೆ ಒಂದು, ಸಂಜೆ ಒಂದು. ಸರ್ ನನಗೆ ಒಂದು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, 2 ತಿಂಗಳು 3 ತಿಂಗಳು ಆಗಿದೆ ನನ್ನ ಡಯಾಬಿಟಿಸ್ ಐಡೆಂಟಿಫಿಕೇಶನ್ ಆಗಿ. ಪಕ್ಕ ಹೇಳ್ತೀನಿ ತಗೊಳ್ಳಿ, 100% ಯಾವುದೇ ನೀವು ಮೆಡಿಸನ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಕ್ಯೂರ್ ಆಗ್ತೀರಾ. ಸರ್ ಐ ಆಮ್ ಆಲ್ರೆಡಿ ಎಫೆಕ್ಟೆಡ್ ಫ್ರಮ್ ಲಾಸ್ಟ್ 2 years, 3 years, 5 years, 10 years. ನೀವು ಇಲ್ಲಿ ವಾಪಸ್ ಬರಕ್ಕೆ ಒಂದು ಪ್ರಯಾಣ ಮಾಡಬೇಕಾಗತ್ತೆ. ಯಾವ ಪ್ರಯಾಣ? ನೀವು ಇನ್ಸುಲಿನ್ ಅನ್ನ ಏನೇ ಕಾರಣಕ್ಕೂ ಸ್ಟಾಪ್ ಮಾಡೋ ಸ್ಟೇಜ್ ಅಲ್ಲಿ ಇರಲ್ಲ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ.
ಈಗ 10ನೇ ಕ್ವಶನ್ 100 ಸರಿ ಹಾಕೊಂಡ್ ಕೊರಿಬೇಡಿ. ಯಾಕೆ ಅಂತಂದ್ರೆ ಇಲ್ಲಿ ಹೇಳೋರ್ಗೂ ಬೋರ್ ಆಗೋಗುತ್ತೆ, ಕೇಳೋರ್ಗೂ ಬೋರ್ ಆಗೋಗುತ್ತೆ, ವಾಂತಿ ಬಂದಂಗಾಗುತ್ತೆ ನೀವು ಕ್ವಶನ್ ಕೇಳೋದು. ನಾನೇ ನೀವು ಕೇಳೋ ಕ್ವಶನ್ ಏನಿರುತ್ತೆ ಅನ್ನೋದನ್ನ ಈಗ್ಲೇ ಬಿಡಿಸಿ ಹೇಳ್ತಾ ಇದೀನಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸರ್, ಐ ಆಮ್ ಆಲ್ರೆಡಿ ಎಫೆಕ್ಟೆಡ್ ಫ್ರಮ್ ಲಾಸ್ಟ್ 10 years. 10 ವರ್ಷದಿಂದ ಡಯಾಬಿಟಿಸ್ ಹಾಕೊಂಡು ನನ್ನನ್ನ ಈಜ್ಬಿಟ್ಟಿದೆ, ನನ್ನನ್ನ ಸಣ್ಣ ಸಣ್ಣ ಮಾಡಿದೆ, ಅಡ್ಡುಡ್ಡ ಉದ್ದುದ್ದ ಮಾಡ್ಬಿಟ್ಟಿದೆ. ಸರ್, ವಾಟ್ ಕ್ಯಾನ್ ಐ ಡೂ? ಎಸ್, ಇವು ನಿನಗೆ ಹೆಲ್ಪ್ ಮಾಡ್ತವೆ. ಆದ್ರೆ ಚಾನ್ಸಸ್ ಎಷ್ಟಿದೆ? ಯಾಕೆ? ನಮ್ಮ ದೇಹದಲ್ಲಿ ಒಂದು ಅಂಶ ಇದೆ. ಏನು? ನೀನ್ ಏನಕ್ಕಾದ್ರೂ ಆಗ್ಲಿ ಫಸ್ಟ್ ಟ್ರಿಗರ್ ಮಾಡ್ಬೇಕು. ಟ್ರಿಗರ್ ಅಂತಂದ್ರೆ ಎಕ್ಸಾಂಪಲ್, ನೀನ್ ನೀಟಾಗಿ ಎಕ್ಸರ್ಸೈಸ್ ಮಾಡ್ತಿದ್ರೆ, ಎಕ್ಸರ್ಸೈಸ್ ಮಾಡಿ ನಿನ್ನ ದೇಹಕ್ಕೆ ಪ್ರತಿಯೊಂದು ಅಂಗಾಂಗಗಳಿಗೆ ಅವಶ್ಯಕತೆ ತೋರಿಸ್ತಿದ್ರೆ ಅಂಗಾಂಗಗಳು ವಯಸ್ಸಾಗ ಕೊನೆವರೆಗೂ ಚೆನ್ನಾಗಿರ್ತಾವ. ಅದೇ ನೀನ್ ಕೈ ಬಿಟ್ಟಾಗ ಅಂಗಾಂಗಗಳು ಉಪಯೋಗಕ್ಕೆ ಹೇಗ್ ಬರಲ್ಲ ಅಂತ ಹೇಳಿದ್ನೋ, ಈಗ ನಿಮ್ ಮನೇಲಿ ಒಬ್ಬ ಮಗು ಇದ್ದಾನೆ. ಆ ಮಗುಗೆ ನೀವು ಕೈ ತುಂಬಾ ದುಡ್ಡು ಕೊಡ್ತಾ ಇದ್ದೀರಾ, ಆ ಮಗು ಯಾವತ್ತೂ ನಾನು ದುಡಿಬೇಕು ಅಂತ ಯೋಚನೆ ಮಾಡಲ್ಲ. ಅದೇ ತರ ನೀನು ಹೊರಗಡೆಯಿಂದ ಇನ್ಸುಲಿನ್ ಕೊಡಕ್ ಸ್ಟಾರ್ಟ್ ಮಾಡಿದಾಗ ನಿನ್ನ ಪ್ಯಾನ್ಕ್ರಿಯಾಸಿಸ್ ಆಟೋಮೆಟಿಕಲಿ ಯೋಚನೆ ಮಾಡುತ್ತೆ, ನನ್ ಕೆಲಸ ಇಲ್ಲ, ಯಾಕೆಂದ್ರೆ ಅವ್ನಿಗೆ ಬೇಕಾಗಿರೋಷ್ಟು ಇನ್ಸುಲಿನ್ ಅವ್ನು ಹೊರಗಿಂದ ಆಲ್ರೆಡಿ ತಗೋತಾ ಇದ್ದಾನೆ. ಇದು ಅಭ್ಯಾಸ 10 ವರ್ಷದಿಂದ ಆಗಿದೆ. ಅಂತ ವ್ಯಕ್ತಿಗಳನ್ನ ಚಿಕ್ಕೆ ಹೊಡೆಯೋದ್ರಲ್ಲಿ ಟಂಗ್ ಅಂತ ಕರ್ಕೊಂಬರಕ್ ಸಾಧ್ಯತೆ ಇರಲ್ಲ. ಅವರು ಒಂದು ಪ್ರಯಾಣ ಮಾಡ್ಬೇಕಾಗತ್ತೆ. 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳು ಪ್ರಯಾಣದಲ್ಲಿ ಅವರು ವಾಪಸ್ ಬಂದು ಅವರ ಒಂದು ಶುಗರ್ ಲೆವೆಲ್ ಮ್ಯಾನೇಜ್ ಲೆವೆಲ್ಗೆ ಬಂದ್ರೆ ಇನ್ಸುಲಿನ್ ಡೋಸೇಜ್ ಕಮ್ಮಿ ಮಾಡ್ಬೋದು. ಯಾಕೆ ಅಂತಂದ್ರೆ ಇನ್ಸುಲಿನ್ ಎಷ್ಟು ಒಳ್ಳೆ ಹಾರ್ಮೋನು ಅಷ್ಟೇ ಡೇಂಜರಸ್ ಹಾರ್ಮೋನು ಕೂಡ ಹೌದು. ಯಾಕೆಂದ್ರೆ ಯಾರ ದೇಹಕ್ಕೆ ಎಷ್ಟೆಷ್ಟು ಇನ್ಸುಲಿನ್ ಬೇಕನ್ನೋದು ಅವರವರ ದೇಹಕ್ಕೆ ಮಾತ್ರ ಗೊತ್ತಿರುತ್ತೆ. ನನ್ನ ದೇಹದ್ದು ಶಂಕರ್ ಸರ್ಗೆ ಗೊತ್ತಿರಲ್ಲ, ಶಂಕರ್ ಸರ್ ದೇಹದ್ದು. ಯಾಕೆ? ಅವ್ರವ್ರ ದೇಹಕ್ಕೆ ಏನ್ ರಿಕ್ವೈರ್ಮೆಂಟ್ ಇದೆ, ಅವ್ರ ಏನ್ ಫುಡ್ ತಿಂತಾರೆ, ಅವ್ರದ್ದು ಎಷ್ಟು ಅವಶ್ಯಕತೆ ಇದೆ. ನಾನು ಎಲ್ಲರಿಗೂ ಇಷ್ಟು mg ಅಂತ ಸ್ಟ್ಯಾಂಡರ್ಡ್ ಕೊಟ್ಟಾಗ ನಾನು ತಿಂದ ಮಾತ್ರೆಗೆ ನಾನು ದೇಹದಲ್ಲಿ ಉತ್ಪತ್ತಿಯಾಗುವ ಗ್ಲೂಕೋಸ್ನ ಸರಿ ಹೊಂದಸಕ್ಕೆ ಸರಿಯಾದ ಕ್ಯಾಲ್ಕುಲೇಷನ್ ಯಾವತ್ತೂ ಸಿಗಲ್ಲ. ಅವಾಗ ಅನ್ನೆಸೆಸರಿ ಎಕ್ಸಸ್ ಇನ್ಸುಲಿನ್ ಏನಿದೆ ಅದು ನನ್ನ ರಕ್ತದಲ್ಲಿ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಮಾಡಬಾರ್ದು ಅನಾಹುತನ ಅದು ಮಾಡೇ ಮಾಡುತ್ತೆ. ಸೊ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಆಚೆಗೆ ಬರಬೇಕು ಅಂತಿದ್ರೆ ನೀವು ಮೊದಲು ಫಸ್ಟ್ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಸರ್ ನನಗೀಗ ಒಂದ್ 2-3 ತಿಂಗಳು 5 ತಿಂಗಳಿದ್ದೆ ಡಾಕ್ಟರ್ ಹೇಳಿದ್ರು ನೀವ್ ಡಯಾಬಿಟಿಸ್ ಇದೆ ಅಂತ. ದೆನ್ ನೀವ್ ಯೋಚಿಸ್ಲೇಬೇಡಿ, ಸ್ಟಾರ್ಟ್ ಮಾಡಿ ಕಂಟ್ರೋಲಿಗೆ ತಂದ್ಬಿಡ್ತೀರ. ನೀವ್ ಅದಕ್ಕೆ ಹೇಳೋದು, ಸರ್ ನಮ್ಮ ಮನೆಯಲ್ಲಿ ತುಂಬಾ ಡಯಾಬಿಟಿಸ್ ಪೇಷಂಟ್ಸ್ ಇದ್ದಾರೆ, ದೆನ್ ನೀವ್ ಯೂಸ್ ಮಾಡಿ, ಅಂತರ್ ಯೂಸ್ ಮಾಡಿ, ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾರೆ ಯೂಸ್ ಮಾಡಿ. ಸರ್ ಎಫೆಕ್ಟ್ ಆಗ್ಬಿಟ್ಟಿದೀವಿ, 2 years 3 years ಆಗಿದೆ, ನೀವು ಜರ್ನಿ ಮಾಡಿ ವಿತ್ ನೀವೇನ್ ತಗೋತಿದ್ದೀರಾ ಆ ಮೆಡಿಸನ್ ಜೊತೆ ಸ್ಟಾರ್ಟ್ ಮಾಡಿ. ಯಾಕೆ? ಇದಕ್ಕೂ ಅದಕ್ಕೂ ಯಾವುದೇ ರೀತಿಯ ಕ್ಲಾಶಸ್ ಆಗೋದಾಗ್ಲಿ, ಯಾವುದೇ ರೀತಿಯ ರಿಯಾಕ್ಷನ್ಸ್ ಆಗೋದಾಗ್ಲಿ ಆಗಲ್ಲ. ಬದಲಿಗೆ ಯಾವ ವಿಟಮಿನ್ಸ್ಗಳು, ಯಾವ ಮಿನರಲ್ಸ್ಗಳು ನಿಮ್ಮ ದೇಹಕ್ಕೆ ಹೋಗ್ತಿರಲ್ವೋ ಅದು ಹೋಗಕ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಿಮ್ಮ ದೇಹದಲ್ಲಿ ಅಲ್ಲಿ ಕೆಲಸ ಶುರು ಆದಾಗ ನಿಮಗೆ ಗೊತ್ತಾಗುತ್ತೆ. ಅವಾಗ ನೀವು ನಾರ್ಮಲ್ ಚೆಕಪ್ ಹೋದಾಗ ಡಾಕ್ಟರ್ ಹೇಳ್ತಾರೆ ಇನ್ಸುಲಿನ್ ಲೆವೆಲ್ ಕಮ್ಮಿ ಮಾಡೋಣ, ಹಂಗೂ ನಾರ್ಮಲ್ ಬಂತ ನೀವು ಅವತ್ತು ಬಿಡಬಹುದು. ಆ ಬಿಡೋ ಹಂಬಲ ನಿಮ್ಗಿರ್ಬೇಕು. ಜೊತೆಗೆ ನಿಮ್ಮ ದೇಹದ ಅಂಗಾಂಗಗಳ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಕೊನೆಯ ಮಾತನ್ನ ಹೇಳ್ತೀನಿ, ಕೊನೆಯ ಮಾತನ್ನ ನೆನ್ಪಿಟ್ಕೊಳ್ಳಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮನುಷ್ಯ ಮಾಡಿರೋ ವಸ್ತುಗಳ ಮೇಲೆ ಡೌಟ್ ಪಡಿ. ಎಕ್ಸಾಂಪಲ್, ದಿಸ್ ಮೊಬೈಲ್ ಯಾರು ಮಾಡಿರೋದು? ಇದು ಮನುಷ್ಯ. ಇದು ನಿಂತೋಗುತ್ತೆ, ಯಾಕೆಂದ್ರೆ ಇದು ಮಾಡಿರೋದು ಮನುಷ್ಯ. ಈ ಟಿವಿ ನಿಂತೋಗುತ್ತೆ, ಈ ಕಂಪ್ಯೂಟರ್ ನಿಂತೋಗುತ್ತೆ, ಯಾಕೆಂದ್ರೆ ಇದೆಲ್ಲ ಮನುಷ್ಯ ಮಾಡಿರೋದು. ಆದ್ರೆ ದೇವ್ರು ಮಾಡಿರೋ ದೇಹದಲ್ಲಿ ಸ್ಪೇರ್ ಪಾರ್ಟ್ಸ್ ಗಳು ಹಾಳಾಗಕ್ ಚಾನ್ಸೇ ಇಲ್ಲ. ಈ ಮನುಷ್ಯನ ದೇಹ ಯಾರಿಂದ ಬಂದಿರೋದು? ದೇವರಿಂದ ಬಂದಿರೋದು. ನಮ್ಮ ಪ್ಯಾನ್ಕ್ರಿಯಾಸ್, ನಮ್ಮ ಹಾರ್ಟ್, ನಮ್ಮ ಲಿವರ್ ಅವು ಹಾಳಾಗಕ್ ಸಾಧ್ಯ ಇಲ್ಲ. ನಿಮ್ಮ ಮಿಸ್ ಮ್ಯಾನೇಜ್ಮೆಂಟ್ ಇಂದ, ನೀವು ಕೊಡೋ ಟಾರ್ಚರ್ ಇಂದ, ನೀವು ಕೊಡೋ ಒಂದು ಪೂರ್ ಡಯಟ್ ಇಂದ ಆ ಅಂಗ ಹಾಳಾಗತ್ತೆ ಹೊರತು ಅದು ಎನಿ ಟೈಮ್ ನನ್ನ ಆಯಸ್ ಎಷ್ಟಿರುತ್ತೋ 100 ವರ್ಷ ಗುರು ಸಾರ್ ಬದುಕ್ತಾರೆ ಅಂತಂದ್ರೆ 100 ವರ್ಷನೂ ಎಫಿಷಿಯೆಂಟ್ ಆಗಿ ಕೆಲಸ ಮಾಡಕ್ಕೆ ಆ ಪ್ಯಾನ್ಕ್ರಿಯಾಸಿಸ್ ಶಕ್ತವಾಗಿರುತ್ತೆ. ಆದ್ರೆ
ನಾನಾಡೋ ಉಚ್ಚಾಟಕ್ಕೆ ಅದಕ್ ಮೇಲೆ ಲೋಡ್ ಒತ್ತಡ ಬಂದು ಅದು ತನ್ನ ಕೆಲಸವನ್ನ ನಿಲ್ಸುತ್ತೆ. ನೀವು ಹಂತವಾಗಿ ಅವರನ್ನ ಆಚೆ ಕರ್ಕೊಬಂದು ಡಯಾಬಿಟಿಸ್ ನ ಪೂರ್ಣ ಪ್ರಮಾಣದಲ್ಲಿ ಗೆಲ್ಲಬಹುದು. ಡಯಟ್ 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 ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ಯಾವಾಗ ನಿಮ್ಗೆ ಫ್ಯಾಟಿ ಲಿವರ್ ಆಗ್ತಿದ್ದಂಗೆನೆ ಒಂದು ವೆಯ್ಟ್ ಮ್ಯಾನೇಜ್ಮೆಂಟ್ ಡಯಟ್ ಹೇಳಿದ್ನೋ, ನಾಟ್ ಓನ್ಲಿ ಫಾರ್ ವೆಯ್ಟ್ ಮ್ಯಾನೇಜ್ಮೆಂಟ್, ನೀವು ಡಯಾಬಿಟಿಸ್ ಗೆಲ್ಲಕ್ಕೆ, ನೀವು ಇಡೀ ನಿಮ್ಮ ಜೀವನ ಗೆಲ್ಲಕ್ಕೆ ಆ ಡಯಟ್ ನಿಮಗೆ ಸಹಕಾರಿಯಾಗಿರುತ್ತೆ ಅಂತ ಹೇಳ್ತಾ ನನ್ನ ಇವತ್ತಿನ ಟ್ರೈನಿಂಗ್ ನ ಕಂಪ್ಲೀಟ್ ಮಾಡ್ತೀನಿ. ಈಗ आई ऐसी मुसीबत जिसने नहीं किसी को बख्शा, ऐसे में सबसे आवश्यक स्वास्थ्य की हो रक्षा। आई ऐसी मुसीबत जिसने नहीं किसी को बख्शा,